ಶ್ರೀ ಗುರುಭ್ಯೋ ನಮಃ. ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಆದರ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು 4 ನಕ್ಷತ್ರದ ಬಗ್ಗೆ ಹೇಳಿದ್ದೆ. ಇನ್ನು ಉಳಿಕೆಯಾದ ನಕ್ಷತ್ರದ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ ನಾನು. ಈಗ ಬಂದು 5ನೇ ನಕ್ಷತ್ರ ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ ಬಂದು ನಕ್ಷತ್ರಾಧಿಪತಿ ಕುಜ, ಮಂಗಳ ಗ್ರಹ ಅಂತೀವಿ ನಾವು. ಅದರ ಅಧಿಪತಿ ಬಂದು ದುರ್ಗಾದೇವಿ. 2 ಚರಣ ಬಂದು ವೃಷಭ ರಾಶಿ, ಇನ್ನು 2 ಚರಣ ಬಂದು ಮಿಥುನ ರಾಶಿ. ಸ್ನೇಹಿತರೆ, ಇವರು 3 ಮುಖದ ರುದ್ರಾಕ್ಷ ಹಾಕೊಂಡ್ರೆ ಭಾಳಷ್ಟು ಸೂಕ್ತ. 3 ಮುಖ ಅಂದರೆ ಏನಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಆಗಿರ್ತಕ್ಕಂಥ 3 ಮುಖ, ಅಥವಾ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಹಾಗೂ ಶಿವ ಮತ್ತು ಪಾರ್ವತಿ 3 ಮುಖ. ಅಥವಾ ಇನ್ನೊಂದು ಇದು ವರ್ಸನ್ ಏನಂತಂದರೆ ಸಾತ್ವಿಕ, ರಾಜಸ ಮತ್ತು ತಾಮಸ, ಈ 3 ಗುಣಗಳು ಕೂಡ ಒಂದು ಮನುಷ್ಯನ ದೇಹದಲ್ಲಿ ಇರ್ತವೆ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಆಗಲು ಕೂಡ ನಾವು 3 ಮುಖದ ರುದ್ರಾಕ್ಷ ಹಾಕಬೇಕಂತ ಹೇಳ್ತೀವಿ ಸ್ನೇಹಿತರೆ. ಅದನ್ನ ಹಾಕೊಂಡ್ರೆ ಸೂಕ್ತ. ಇನ್ನೊಂದು ಏನಂದ್ರೆ ದುರ್ಗಾದೇವಿ ನಕ್ಷತ್ರಕ್ಕೆ ಅಧಿಪತಿ ಅಂದರೆ ವೃಷಭ ರಾಶಿಗೆ ಅತ್ಯಂತ ಪ್ರಿಯವಾದ ದೇವರು ಅಂದರೆ ದುರ್ಗಾದೇವಿ ಬಿಟ್ಟರೆ ಈಶ್ವರ. ಹಾಗಾಗಿ ಇಲ್ಲಿ 3 ಮುಖದ ರುದ್ರಾಕ್ಷಿಗಳನ್ನು ಹಾಕ್ಕೊಂಡ್ರೆ ಸೂಕ್ತ ಸ್ನೇಹಿತರೆ. ಅಕಸ್ಮಾತ್ ಏನಾರ ಈ ನಕ್ಷತ್ರ ರಾಶಿಯವರಿಗೆ ಮದುವೆಗಳಾಗಿಲ್ಲ, ಏನಾರ ಮುಂದೆ ಮದುವೆಗಳಿಗೆ ತೊಂದರೆ ಅಥವಾ ಎಂಗೇಜ್ಮೆಂಟ್ ಹತ್ರ ತನಕ ಬಂದು ಏನಾರ ತೊಂದರೆಗಳಾಗ್ತಾ ಇದೆ ಅಂತಂದರೆ ಇವರು 2 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೆ ಮಾತ್ರ ನೀವು 3 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳಷ್ಟು ಸೂಕ್ತ. ಇಲ್ಲಿ ಏನಂತಂದರೆ ಮದುವೆಗಳಿಗೆ ಈ ನಕ್ಷತ್ರ ಸ್ವಲ್ಪ ಕುಜ ಅಂದರೆ ಟೆನ್ಷನ್, ಅಂದರೆ ಏನಪ್ಪ ಅಂದರೆ ಮದುವೆಗಳಿಗೆ ಉದ್ವೇಗಕಾರಕ, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರಲ್ಲ, ಮದುವೆಗಳು ಸೆಟ್ ಆಗಲ್ಲ, ಮದುವೆ ಹಿಂದೆ ಮುಂದೆ ಏನಾರು ಸಾವು ನೋವುಗಳು ಬರ್ತಿರ್ತವೆ. ಒಟ್ಟು ಮದುವೆಗಳಿಗೆ ವಿಘ್ನಗಳು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೀವು 2 ಮುಖದ ರುದ್ರಾಕ್ಷಿನ ಹಾಕೋಬೇಕಾಗುತ್ತೆ. ಆರೋಗ್ಯ ಸಮಸ್ಯೆಗಳೇನಾದಿದ್ದರೆ, ಹುಟ್ಟ ಮಕ್ಕಳಿಗೆ ಬಾಲಗ್ರಹ ದೋಷ ಈ ಥರದ್ದು ಏನಾರು ಇತ್ತು ಅಂತಂದರೆ ನೀವು ಈ ನಕ್ಷತ್ರರು 3 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ವಿಶೇಷವಾಗಿ ಅಂದರೆ 3 ಮುಖದ ರುದ್ರಾಕ್ಷಿ ಹಾಗೂ 2 ಮುಖದ ರುದ್ರಾಕ್ಷಿ ಹಾಕೊಂಡು ಕೂಡ ಒಳ್ಳೆಯ ಸ್ನೇಹಿತರೆ. ನೆಕ್ಸ್ಟ್ ಬಂದು ಆರಿದ್ರ. ಈ ನಕ್ಷತ್ರಾಧಿಪತಿ ರಾಹು ಗ್ರಹ ಅಂದರೆ ಪರಮೇಶ್ವರನ ಜನ್ಮ ನಕ್ಷತ್ರ ಇದು. ಹಾಗಾಗಿ ಇಲ್ಲಿ 8 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಸೂಕ್ತ. 8 ಮುಖ ಅಂದರೆ ಏನಂತಂದರೆ 8 ದಿಕ್ಕುಗಳ ಒಂದು ಪರಿಕಲ್ಪನೆ ಅಂತೀವಿ. 8 ದಿಕ್ಕುಗಳಂತಂದರೆ ಪರಮೇಶ್ವರ ಸಂಜೆಗೆ ಅಂದರೆ ಈ ಗೋಧೂಳಿ ಲಗ್ನ ಅಂತಂತೀವಿ ನಾವು. ಅಂದರೆ ಬೆಳಗ್ಗೆಲ್ಲ ಪರಮೇಶ್ವರ ಧ್ಯಾನಾಸಕ್ತನಾಗಿರ್ತಾನೆ. ಸಂಜೆ ಸೂರ್ಯ ಮುಳುಗಿದ ಮೇಲೆ ಬೆಳಗಿನ ಜಾವ ಸೂರ್ಯ ಬರೋ ತನಕ ಸಂಚಾರ ಮಾಡ್ತಕ್ಕಂಥ ಏಕೈಕ ಭಗವಂತ ಅಂದರೆ ಈಶ್ವರ. ಹಾಗಾಗಿ ಅದು ಸಂಚಾರ ಮಾಡೋಕ್ಕೂ ಅಷ್ಟ ದಿಕ್ಕುಗಳಿಗೂ ಆತನ ಕಣ್ಣುಗಳಂದ್ರೆ ಹಾಯಿಸ್ತಾರೆ. ಅಂದರೆ ಎಲ್ಲ ನೋಡ್ತಿರ್ತಾನೆ 3 ಕಣ್ಣಿಂದ. ಅಂದರೆ ತ್ರಿನೇತ್ರ ಅಂತ 2 ಕಣ್ಣು ನಾರ್ಮಲ್ ಇರ್ತದೆ, 1 ಕಣ್ಣು ಎಕ್ಸ್ಟ್ರಾ ಇರ್ತದೆ. ಹಾಗೆ ತ್ರಿನೇತ್ರ ಅಂತ 3 ಕಣ್ಣು ನೋಡೋದು ಏನಾಗುತ್ತೆ ಅಂದರೆ 8 ದಿಕ್ಕುಗಳ ಒಂದು ಗ್ರಹಣಕ್ಕೆ ಅಥವಾ ಗ್ರಹಣ ಶಕ್ತಿ ಅದನ್ನು ಆತನಿಗೆ ಇರೋದ್ರಿಂದ ಆ ನಕ್ಷತ್ರದವರು, ಆರ್ದ್ರ ನಕ್ಷತ್ರದವರು 8 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳಷ್ಟು ಸೂಕ್ತ ಸ್ನೇಹಿತರೆ, ಒಳ್ಳೆಯದು. ಜೊತೆಗೆ ಇನ್ನೊಂದು ಏನಂತಂದರೆ ಇದು ಪರಮೇಶ್ವರ ನಕ್ಷತ್ರ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ 4 ಮುಖದ ರುದ್ರಾಕ್ಷಿ ಕೂಡ ಹಾಕೋಬೋದು. ಇಲ್ಲಿ 8 ಮುಖದ ರುದ್ರಾಕ್ಷಿ ಹಾಕಿದ್ರೆ ಏನಂದರೆ ವಿಶೇಷವಾಗಿ ಗಂಡ ಹೆಂಡತಿ ಮಧ್ಯೆ ಏನಾರ ತೊಂದರೆಗಳಿದ್ದೆ, ಅಷ್ಟಮದಲ್ಲಿ ಕುಜ ದೋಷ ಇದ್ದರೆ, ಅಷ್ಟಮದಲ್ಲಿ ರಾಹುಗ್ರಹ ದೋಷ ಇದ್ದರೆ, ಅಷ್ಟಮದಲ್ಲಿ ಶನಿಗ್ರಹ ದೋಷ ಇದ್ದರೆ, ಏನಂದ್ರೆ ಗಂಡ ಹೆಂಡತಿ ಆಯುಷ್ ಹೆಂಗಿರುತ್ತೆ, ಮದುವೆ ಆದಮೇಲೆ ಗಂಡ ಹೆಂಡತಿಗೆ ಸಾವು ನೋವುಗಳು ಏನಾದ್ರು ಬರ್ತದೆ, ಇದನ್ನೆಲ್ಲ ನಾವು ಪರಿಕಲ್ಪನೆ ತೊಗೋಬೇಕಾದ್ರೆ ಏನಂದರೆ ಇಲ್ಲಿ ಅಷ್ಟಮ ಸ್ಥಾನ ಅಂದರೆ ಲಗ್ನದಿಂದ ಅಷ್ಟಮ ಸ್ಥಾನ, ಅದು ರಾಶಿಯಿಂದ ಅಷ್ಟಮ ಸ್ಥಾನ ನೋಡ್ತೀವಿ. ಅಷ್ಟಮ ಅಂದರೆ ನಮಗೆ ಕಷ್ಟ ಕೊಡ್ತಕ್ಕಂಥ ಸ್ಥಾನ ಹಾಗೂ ನಮ್ಮ ಸಾವಿನ ಸ್ಥಾನ ಸ್ನೇಹಿತರೆ. ಹಾಗಾಗಿ ಈ ಥರ ಸಮಸ್ಯೆ ಇರ್ತವೆ ಅಂದರೆ 8 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಜೊತೆಗೆ 4 ಮುಖದ ರುದ್ರಾಕ್ಷಿ ಕೂಡ ಹಾಕೋಬೋದು ಸ್ನೇಹಿತರೆ. ಏನಂತಂದರೆ ಇಲ್ಲಿ ರಾಹು ಸರ್ಪ ಅಂದರೆ ಏನಂದರೆ ಆತನ ಸಂಖ್ಯೆ ಬಂದು 4 ಅಂದರೆ ಭೂಮಿ ಮೇಲೆ ಸಂಚಾರ ಮಾಡ್ತಿರೋದು ಎಲ್ಲ ದಿಕ್ಕುಗಳು ಸಂಚಾರ ಮಾಡ್ತಾನೆ. ಹಾಗಾಗಿ 4 ದಿಕ್ಕುಗಳ ಒಂದು ಪರಿಕಲ್ಪನೆ ಇರೋದರಿಂದ ಆತನಿಗೆ ಅಂದರೆ ಹಾವಿಗೆ ಸರ್ಪನಿಗೆ. ಹಾಗಾಗಿ ಇಲ್ಲಿ 4 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರು ಕೂಡ ಭಾಳಷ್ಟು ಒಳ್ಳೆಯ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ಇದು ಬಂದು 3 ಚರಣ ಮಿಥುನ ರಾಶಿ, 1 ಚರಣ ಕರ್ಕಾಟಕ ರಾಶಿ. ಈ ನಕ್ಷತ್ರಕ್ಕೆ ಭಗವಂತ ಶ್ರೀರಾಮಚಂದ್ರ ಜನ್ಮ ಆಗುತ್ತೆ. ಪುನರ್ವಸು ನಕ್ಷತ್ರ 4ನೇ ಚರಣ ಕರ್ಕಾಟಕ ರಾಶಿ ಬರ್ತದೆ. ಇಲ್ಲಿ 5 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. 5 ಮುಖ ಅಂದರೆ ಪಂಚಭೂತಗಳು ಅಂತ. ಅಂದರೆ ಏನಪ್ಪ ಅಂದರೆ ಪಂಚಭೂತಗಳು ಅಂದರೆ ಈ ಪ್ರಪಂಚ ಸೃಷ್ಟಿಯಾಗಿರ್ತಕ್ಕಂಥದ್ದು ಒಂದು ಪಂಚಭೂತಗಳ ಕಲ್ಪನೆಯಿಂದ ಆಕಾಶ, ಭೂಮಿ, ನೀರು, ತತ್ವ ಮತ್ತು ವಾಯು, ಗಾಳಿ. ಹಾಗಾಗಿ ಏನಂದರೆ 5 ಪಂಚಭೂತಗಳನ್ನಾಗಿರ್ತಕ್ಕಂಥ ಪಂಚಭೂತಗಳಿಗೆ ಕಾರಕ ಯಾರಂದರೆ ವಿಷ್ಣು, ಅಂದರೆ ನಾರಾಯಣ ಅಂತೀವಿ ನಾವು. ಪ್ರಧಾನವಾಗಿ ಆತನ ಒಂದು ಪರಿಕಲ್ಪನೆಯಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆ. ಹಾಗಾಗಿ ಎಲ್ಲ ಪಂಚಭೂತಗಳ ಕಾರಕ ಆತ. ಅದರ ಒಂದು ಹೋಲ್ಡಿಂಗ್ ಅಂದರೆ ಎಲ್ಲ ದೇವರುಗಳಿಗೆ ಒಂದು ಶಕ್ತಿ ಇದೆ ಸ್ನೇಹಿತರೆ. ವಿಶೇಷವಾಗಿ ಎಲ್ಲ ಶಕ್ತಿ ಕೊಡ್ತಕ್ಕಂಥನೇ ಭಗವಂತ ನಾರಾಯಣ ಅಥವಾ ಕೃಷ್ಣ ಅಂತೀವಿ ನಾವು. ಏನಂದರೆ ನಾವು ಏನೇ ಒಂದು ಪೂಜೆ ಪುನಸ್ಕಾರಗಳು ಮಾಡೋದ ಕೂಡ ಕೊನೆ ಕೃಷ್ಣಾರ್ಪಣ ಮಸ್ತು ಅಂದರೆ ಹೆಡ್ ಆಫೀಸ್ಗೆ ಹೋಗ್ಲಿ ಅಂತ. ಹೆಡ್ ಆಫೀಸಿಂದ ಏನೋ ಹೆಡ್ ಆಫೀಸ್ಗೆ ಹೋಗ್ಬಿಟ್ರೆ ನಾವು ಪೂಜೆ ಮಾಡೋದು ಮತ್ತೊಂದೆಲ್ಲ ಹೋದಾಗ ಅಲ್ಲಿಂದ ನಮಗೆ ಏನೇನು ಬೇಕೋ ಅಲ್ಲಿಂದ ಮೆಸೇಜ್ ಬರ್ತದೆ ಅಥವಾ ಏನೋ ಇನ್ಸ್ಟ್ರಕ್ಷನ್ ಕೊಡ್ತಾ. ಹಾಗೆ ಅಂದರೆ ಇಲ್ಲಿ ಪಂಚಭೂತಗಳಂದರೆ ಅಧಿಪತಿ ಬಂದು ನಾರಾಯಣ, ಇಡೀ ಪ್ರಪಂಚನ ಪರಿಪಾಲನೆ ಮಾಡ್ತಕ್ಕಂಥ ಭಗವಂತ ಅಂತಂದರೆ ನಾರಾಯಣ ಅಥವಾ ಶ್ರೀರಾಮಚಂದ್ರ, ಕೃಷ್ಣ ಏನು ಬೇಕಾ ನಾವು ಹೇಳ್ಕೊಬೋದು. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಪುನರ್ವಸು ನಕ್ಷತ್ರಕ್ಕೆ ಪಂಚಭೂತ ಅಂದರೆ ಪಂಚಭೂತಗಳ ಕಾರಕತ್ವ ಇರೋದರಿಂದ ಪಂಚಮುಖಿ ರುದ್ರಾಕ್ಷಿ, 5 ಮುಖ ರುದ್ರಾಕ್ಷಿ ಹಾಕ್ಕೊಂಡ್ರೆ ಒಳ್ಳೆಯದು. ಇದ್ರ ಜೊತೆಗೆ ಏನಾದರೂ ಮದುವೆ ಸಮಸ್ಯೆಗಳಿದ್ದರೆ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದರೆ ಇಲ್ಲಿ ಇವರು
2 ಮುಖದ ರುದ್ರಾಕ್ಷಿ ಕೂಡ ಹಾಕೋಬೋದು. ಅಂದರೆ ಏನಾರ ಆರೋಗ್ಯ ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆಗಳು, ಮಕ್ಕಳುಗಳ ಸಮಸ್ಯೆಗಳು, ಏನಾರ ಈ ಹೆಣ್ಮಕ್ಳ ಸಮಸ್ಯೆಗಳು ಅಂದರೆ PCOD ಪ್ರಾಬ್ಲಮ್ಸು, ಮೆನ್ಸಸ್ ಪ್ರಾಬ್ಲಮ್ ಬರ್ತಲ್ಲ ಸ್ನೇಹಿತರೆ, ಆ ಥರದಿದ್ದಾಗ ಇವರು 2 ಮುಖದ ರುದ್ರಾಕ್ಷಿ ಅಥವಾ 4 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೂ ಕೂಡ ಒಳ್ಳೆಯ ಸ್ನೇಹಿತರೆ. ನೆಕ್ಸ್ಟ್ ಒಂದು ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ ಒಂದು ಇದು 7 ಅಂದರೆ ಈ ಶನಿ ನಕ್ಷತ್ರಾಧಿಪತಿ ಗುರು, ಈ ನಕ್ಷತ್ರ ಬೃಹಸ್ಪತಿ ಅಂತೀವಿ ನಾವು, ಗುರುಗ್ರಹ ಅಂತೀವಿ, ಆತನ ಜನ್ಮ ನಕ್ಷತ್ರ ಇದು. ಪುಷ್ಯ ನಕ್ಷತ್ರ ಬಂದು ಹೋಲ್ಡಿಂಗ್ ಮಾಡ್ತಕ್ಕಂಥದ್ದು ಬಂದು ಶನಿಗೆ ಬರ್ತದೆ. ಹಾಗಾಗಿ 7 ಮುಖಗಳ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. 7 ಮುಖಗಳು ಏನಕ್ಕೆ ಸ್ನೇಹಿತರೆ ಅಂತಂದರೆ, ನಾವು ಈ ಸೂರ್ಯ ಅಂತ ಕರಿತೀವಲ್ವ, ಪ್ರಪಂಚದ ಬೆಳಕು ಕೊಡ್ತಕ್ಕಂಥ ಭಗವಂತ ಅಂತ ಸೂರ್ಯನ ಒಂದು ರಥ ಅಂತಿರುತ್ತೆ. ಆ ರಥಕ್ಕೆ ಬಂದು ಜನರಲ್ಲಾಗಿ ಏನಾಗುತ್ತೆ ಅಂತಂದರೆ 7 ಕುದುರೆಗಳಿರ್ತವೆ. ಅಂದರೆ ರಥ ಓಡಿಸ್ತಕ್ಕಂಥ ಸೂರ್ಯನಿಗೆ 7 ಅಶ್ವಗಳಿರ್ತವೆ. ಹಾಗಾಗಿ 7 ಹಾಕೋಬೇಕಾಗುತ್ತೆ. ಶನಿಗೆ ಏನಂತಂದ್ರೆ 7 ಯಾಕಾಗಲ್ಲ ಅಂತಂದ್ರೆ 7 ಬಂದು ಸಂಖ್ಯೆಗಳು ನಮಗೆ ಇರ್ತಕ್ಕಂಥ ಗ್ರಹಗಳು. ಕೊನೆಯ ಸಂಖ್ಯೆ ಬಂದು ಅವಂದೇ, ಆ್ಯಕ್ಚುಲಿ 8 ಅಲ್ಲ, ಸಂಖ್ಯಾಶಾಸ್ತ್ರ ಪ್ರಕಾರ ಹೋಗೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೂರ್ಯನಿಂದ ಶನಿ ತನಕ ಬರ್ತಕ್ಕಂಥ 7 ಗ್ರಹಗಳ ಕಾರಕ. ಅದಕ್ಕೆ 7 ಗ್ರಹಗಳಂತಂದರೆ ಶನಿನೇ, ಸೂರ್ಯ ಜನ್ಮ ಅಂದರೆ ಆತ್ಮಕಾರಕ, ಇವು ಸಾವಿನ ಕಾರಕ ಬಂದು ಶನಿ ನಮಗೆ. ಅಂದರೆ ಕರ್ಮಾನುಸಾರ ಎಲ್ಲ ಗ್ರಹಗಳ ಕಂಡೀಷನ್ ತಿಳ್ಕೊಂಡು ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ದು ಕೊಡ್ತಕ್ಕಂಥ ಭಗವಂತ ಅಂದರೆ ದಟ್ ಶನಿ. ಹಾಗಾಗಿ ಇಲ್ಲಿ ಅಂದರೆ ಆತನ ನಕ್ಷತ್ರ ಒಂದು 7 ಮುಖ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ವಿಶೇಷವಾಗಿ ನಕ್ಷತ್ರಗಳಿಗೆ ಸ್ವಲ್ಪ ಮದುವೆ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಆಮೇಲೆ ಏನಂದರೆ ಡೈವರ್ಸ್ಗಳು ಅನ್ನೋ ಪದಗಳು ನಾನು ನಿಂತು ಭಾಳ ಕೇಳ್ತೀನಿ ಈ ನಕ್ಷತ್ರಗಳಿಗೆ. ಹಾಗಾಗಿ ಇವ್ರು ಏನಾರ ಮದುವೆ ಆಗಿಲ್ಲ ಅಥವಾ ಮದುವೆ ಆದಮೇಲೆ ಗಂಡ ಹೆಂಡತಿ ಸಮಸ್ಯೆಗಳಿದೆ, ದಾಂಪತ್ಯ ಜೀವನ ಸಮಸ್ಯೆ ಇದೆ, ಅಥವಾ ಇವ್ರ ಮಕ್ಕಳಿಂದ ಏನಾದ್ರು ಸಮಸ್ಯೆ ಇದೆ ಅಂತಂದಾಗ ಸ್ನೇಹಿತರೆ, ಇವ್ರದ್ದು 7 ಮುಖದ ಜೊತೆಗೆ 2 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಚಂದ್ರಕಾರಕ ಆಗ್ತಾನೆ ರಾಶಿಗೆ, ಅದು ಕೂಡ ಸೂಕ್ತ ಸ್ನೇಹಿತರೆ. ನೆಕ್ಸ್ಟ್ ಬಂದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರಕ್ಕೆ ಏನಪ್ಪ ಅಂತಂದ್ರೆ ನಕ್ಷತ್ರಾಧಿಪತಿ ಸರ್ಪ ಅಂದರೆ ಬುಧಗ್ರಹ ಏನಪ್ಪ ಅಂತಂದರೆ ಆತ ಭಾಳ ಬುದ್ಧಿವಂತ, ಒಂದು 16 ಹುಡುಗ ಇದ್ದಂಗೆ. ಅಂದರೆ 4 ದಿಕ್ಕುಗಳ ಒಂದು ಪರಿಕಲ್ಪನೆ ತೊಗೊಂಡಿರ್ತಾನೆ. ಏನೇ ಹೇಳಿದ್ರು ಕೂಡ ಶಾರ್ಟ್ ಮೆಮೊರಿಯಲ್ಲೆಲ್ಲ ಹೇಳ್ತಾರೆ ಅಂತೇಳಿ, ಅತಿ ಇಂಟೆಲಿಜೆಂಟ್, ಅತಿ ಬುದ್ಧಿವಂತ ಗ್ರಹ ಅಂತಂದರೆ ಬುಧ. ಹಾಗಾಗಿ 4 ದಿಕ್ಕುಗಳ ಪರಿವೀಕ್ಷಣೆ ಈತನಿಗೆ ಇರೋದ್ರಿಂದ ಈತನಿಗೆ 4 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. 4 ಮುಖದ ರುದ್ರಾಕ್ಷಿ ಹಾಕ್ಕೊಳೋದಕ್ಕೆ ಇನ್ನೊಂದು ಏನು ಆಪ್ಷನ್ ಸ್ನೇಹಿತರೆ ಅಂತಂದರೆ 4 ದಿಕ್ಕುಗಳ ಸ್ವರೂಪ ಅಂತ ಕೂಡ ಹೇಳ್ತಾರೆ. ಅಂದರೆ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಹಾಗಾಗಿ 4 ಮುಖಗಳಂದ್ರೆ ಏನಂದರೆ ಇದೊಂದು ಬ್ರಹ್ಮನ ಸ್ವರೂಪ ಅಂತ ನಾವು, ಅದೇ ಬುದ್ಧಿವಂತ ಬ್ರಹ್ಮ ಅಂತಂತೀವಿ ನಾವು. ಹೇಗೆ ಅಂತಂದರೆ ಏನಾಗುತ್ತೆ ಅಂತಂದರೆ, ಈಗ ಬ್ರಹ್ಮನಿಗೆ 4 ತಲೆ ಇತ್ತು. 4 ತಲೆ ಇದ್ದಾಗ ಒಂದು ಆತನ ಅಹಂಕಾರದಿಂದ ಈಶ್ವರನೇ ಒಂದು ತಲೆ ಕಡೆ 3 ಮಾಡ್ತಾನೆ. ಹಾಗಾಗಿ ಅಂದರೆ ಬ್ರಹ್ಮನಷ್ಟು ಬುದ್ಧಿವಂತನಾಗಿರ್ತಕ್ಕಂಥ ಒಂದು ಕಾರಕ ಬುಧ ಆಗಿರೋದ್ರಿಂದ ಬುಧನ ಅಧಿಪತ್ಯಕ್ಕೆ ಈ ನಕ್ಷತ್ರ ಬರೋದ್ರಿಂದ ಇಲ್ಲಿ 4 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ಇನ್ನೂ ಏನು ಎಸ್ಪೆಷಲಿ ಅಂದರೆ ಈ ಆಶ್ಲೇಷ ನಕ್ಷತ್ರಕ್ಕೆ ಅಂದರೆ ಅತ್ತೆ ಇಲ್ದ ಮನೆ ಅಂತಂತಾರೆ, ಕೆಲವೊಬ್ಬರು ಹೆಣ್ಮಕ್ಳಿಗೆ ಮದುವೆ ಸಮಸ್ಯೆಗಳು ಇರ್ತವೆ. ಇಂಥವ್ರು ಏನು ಮಾಡಬೇಕು ಅಂತಂದರೆ 2 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ಅಂದರೆ ಆಶ್ಲೇಷ ನಕ್ಷತ್ರ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಮದುವೆ ಆಗಲಿಲ್ಲ ಅಂದರೆ, ಮದುವೆ ಆದಮೇಲೆ ಅತ್ತೆಗೆ ಸಾವಿನ ಕಂಟಕ ಅಥವಾ ಮಾವನಿಗೆ ಸಾವಿನ ಕಂಟಕ, ಮೈದುನಿಗೆ ಏನಾರ ಕಂಟಕ, ಇವೆಲ್ಲ ಇರ್ತವೆ ನಕ್ಷತ್ರಗಳು. ಅವೆಲ್ಲ ಡೀಟೇಲಾಗಿ ಅವ್ರ ಜಾತಕದ ಮೇಲೆ ನೋಡಬೇಕಾಗತ್ತೆ. ಹಾಗಾಗಿ ಆ ಥರದ ಮದುವೆ ಸಮಸ್ಯೆಗಳಿದ್ದರೆ, ಮದುವೆ ಆಗ್ತಾ ಇಲ್ಲ ಅಂದರೆ ಇವರು 2 ಮುಖದ ರುದ್ರಾಕ್ಷಿನ ಹಾಕ್ಕೊಂಡ್ರೆ ಅದು ಭಾಳ ಸೂಕ್ತ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಬೇಕಾದ್ರೆ ಇನ್ನೂ ಏನಾದ್ರು ತೀರ ಸಮಸ್ಯೆಗಳಿತ್ತು ಅಂತಂದ್ರೆ ಇವರು 3 ಮುಖದ ರುದ್ರಾಕ್ಷಿ ಕೂಡ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಮಗ ನಕ್ಷತ್ರ ಸ್ನೇಹಿತರೆ ಏನಂತಂದರೆ ಇದು ಕೇತು ನಕ್ಷತ್ರಾಧಿಪತಿ ಕೇತು ಅಂದರೆ ಈ ನಕ್ಷತ್ರಕ್ಕೆ ಪಿತೃದೇವತೆಗಳ ಅಧಿಪತಿ ಅಂತ ಅಂತೀವಿ ನಾವು. ಪಿತೃದೇವತೆಗಳಂದ್ರೆ ಏನಂದರೆ ಇದಕ್ಕೆ ಅಂದರೆ ಸತ್ತಿರ್ತಕ್ಕಂಥವ್ರು ನಾವು ವರ್ಷಕ್ಕೊಂದ್ಸರಿ ಏನೋ ಪಿಂಡ ಪ್ರದಾನ ವೈದಿಕ ಅಂತ ಏನು ಮಾಡ್ತೀವಿ ಸ್ನೇಹಿತರೆ, ಆ ನಕ್ಷತ್ರ ಆ ದೇವತೆಗಳಿಗೆ ಈ ನಕ್ಷತ್ರ ಬರ್ತದೆ. ದೊಡ್ಡ ಮಗ ನಕ್ಷತ್ರ ಅಂದರೆ ನೀವು ದುರ್ಯೋಧನ ಅಂತ ಒಂದು ಕ್ಯಾರೆಕ್ಟರ್ ಕೇಳಿದ್ರಲ್ಲ ಮಹಾಭಾರತದಲ್ಲಿ, ಆತನ ನಕ್ಷತ್ರ ಅಂದರೆ ಆತ ಹೆಂಗಿರ್ತಾನೆ, ಪವರ್ಫುಲ್ ಇರ್ತಾನೆ, ಆತನ ಧೈರ್ಯ, ಸಾಹಸ, ಕುತಂತ್ರ ಬುದ್ಧಿ ಇವೆಲ್ಲ ಕೂಡ ಈ ನಕ್ಷತ್ರಗಳಿರುತ್ತೆ. ಆಗ ಮಗ ನಕ್ಷತ್ರ ದೊಡ್ಡ ನಕ್ಷತ್ರ ಅಂತ ಹೇಳ್ತೀವಿ ನಾವು. ಇದಕ್ಕೆ ಏನಂದರೆ 9 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. 9 ಮುಖದ ರುದ್ರಾಕ್ಷಿ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿ ಈ ನಕ್ಷತ್ರಗಳಿಗೆ ಕೇತು ಅಂತ ಏನಪ್ಪ ಅಂತಂದರೆ ನಾವು ರಾಹು ಕೇತುಗಳನ್ನ ಸೇರಿಸ್ಕೊಂಡು ಕೊನೆಗೆ ನಾವು 9ನೇ ಗ್ರಹ ಅಂತೀವಿ ನಾವು. ಅಂದರೆ ಆ್ಯಕ್ಚುಲಿ ಇರೋದು ನಮಗೆ 7 ಗ್ರಹಗಳೇ. ರಾಹು ಬಂದು ಹಾವಿನ ಮೊದಲನೇ ಭಾಗ 8, ಕೇತು ಬಂದು ನಮಗೆ 9ನೇ ಭಾಗ. ಹಾಗಾಗಿ ಅಂದರೆ 9 ಮುಖದ ರುದ್ರಾಕ್ಷಿ ಹಾಕ್ಕೊಂಡಾಗ ಏನಪ್ಪ ಅಂತಂದರೆ 8 ದಿಕ್ಕುಗಳಿದೆ. ಆ 8 ದಿಕ್ಕುಗಳಿಗೆ ಏನಪ್ಪ ಅಂದರೆ ಊರ್ಧ್ವ ದಿಕ್ಕು ಅಂತ ಒಂದು ಮೇಲಿರುತ್ತೆ. ಅಂದರೆ ಆಕಾಶ ನೋಡೋದು. ಅಂದರೆ ಈಗ ನೋಡಿ ಗಣಪತಿಗೆ ಏನಂದರೆ 5 ಮುಖ ಇರುತ್ತೆ. 5 ಮುಖ ಅಂದರೆ 4 ದಿಕ್ಕಿಗೆ 4 ನೋಡ್ತಾರೆ. ಒಂದು ಊರ್ಧ್ವ ಮುಖ ಅಂದರೆ ಮೇಲೆ ಆಕಾಶ ನೋಡ್ತಾರೆ. ಹಾಗಾಗಿ ಅಂದರೆ ಇಲ್ಲಿ 8 ದಿಕ್ಕುಗಳ ಪರಿವೀಕ್ಷಣೆ ಜೊತೆಗೆ ಆಮೇಲೆ 9ನೇ ಮಂದಿ ಏನಂದರೆ ಮೇಲೆ ಆಕಾಶ ತೋರಿಸುತ್ತೆ. ಹಾಗಾಗಿ ಅಂದರೆ 9 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಒಳ್ಳೆಯದು. ಆರೋಗ್ಯ ಸಮಸ್ಯೆ ಇದ್ದರೆ, ಏನಾರ ಬಾಲಗ್ರಹ ದೋಷಗಳಿದ್ದರೆ, ಏಜ್ ಪ್ರಾಬ್ಲಮ್ ಇದ್ದರೆ, ಏನಾರ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅಥವಾ ಶುಗರ್ಗಳ ಪ್ರಾಬ್ಲಮ್ ಇದ್ದರೆ ಕೂಡ 9 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಒಳ್ಳೆಯದು. ಇದ್ರ ಜೊತೆಗೆ ವಿಶೇಷವಾಗಿ ಅಂದರೆ
ಅಂದರೆ ಮದುವೆ ಪ್ರಾಬ್ಲಮ್ಗಳಿದ್ದರೆ, ಮದುವೆ ಆದಮೇಲೆ ಗಂಡ ಹೆಂಡತಿ ಜೀವನ ಏನಾದ್ರು ಸರಿ ಇಲ್ಲ ಅಂದರೂ ಕೂಡ ಇವರು 4 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಒಳ್ಳೆಯದು. ಅಂದರೆ 4 ಅಂದರೆ ರಾಹು ಸಂಖ್ಯೆ ಬರ್ತದೆ ಅಂತ ಅಂತೀವಿ ನಾವು ಆ್ಯಕ್ಚುಲಾಗಿ. ಆ 4 ಏನಪ್ಪ ಅಂದರೆ 4 ಪಂಚಭೂತಗಳಲ್ಲಿ 4 ದಿಕ್ಕುಗಳು ಮೇಲಾಗ್ತವೆ. ಆ ಪಂಚಭೂತಗಳು ಇರ್ತಕ್ಕಂಥದ್ದು 4 ದಿಕ್ಕು, ಅಂದರೆ 8 ದಿಕ್ಕಲ್ಲಿ 4 ಉಪರಿ ದಿಕ್ಕು, 4 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ. ಹಾಗಾಗಿ ಇಲ್ಲಿ 8 ದಿಕ್ಕುಗಳ ಪರಿವೀಕ್ಷಣೆ ಮತ್ತು ಊರ್ಧ್ವ ಅಂದರೆ ಆಕಾಶ ನೋಡ್ತಕ್ಕಂಥ. ಇಲ್ಲಿ ಮಗ ನಕ್ಷತ್ರ ಟೋಟಲಾಗಿ 9 ಮುಖದ ರುದ್ರಾಕ್ಷಿ ಜೊತೆಗೆ ಏನಂದರೆ ಮದುವೆ ಸಮಸ್ಯೆ ಏನಾರು ಇತ್ತು ಅಂತಂದ್ರೆ ಮಾತ್ರ ನೀವು 2 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಸೂಕ್ತ ಸ್ನೇಹಿತರೆ. ಇನ್ನು 11ನೇ ನಕ್ಷತ್ರ ಬಂದು ಪೂರ್ವ ಪಾಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಅಂತೀವಿ ನಾವು. ಇಲ್ಲಿ ಇವ್ರಿಗೆ ಏನಪ್ಪ ಅಂದರೆ ಶುಕ್ರಾಧಿಪತಿ ನಕ್ಷತ್ರಕ್ಕೆ ಇವರು 6 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳಷ್ಟು ಒಳ್ಳೆಯ ಸ್ನೇಹಿತರೆ. ಅಂದರೆ ಶುಕ್ರಾಧಿಪತಿ ಅಂದರೆ ಅಮ್ಮ ದುರ್ಗಾದೇವಿ, ಪಾರ್ವತಿ, ಗೌರಿ, ದ್ರಾಕ್ಷಾಯಿಣಿ, ಕಾಳಿ ಎಲ್ಲ ಬರ್ಸ್ತಿದ್ರು. ಒಟ್ಟು ಟೋಟಲಾಗಿ ಅಂದರೆ ಗೌರಿ ಸ್ವರೂಪ ಆಗಿರ್ತಕ್ಕಂಥ ಎಲ್ಲ ಹೆಣ್ಣು ದೇವರುಗಳು ಕೂಡ ಈ ನಕ್ಷತ್ರಕ್ಕೆ ಬರ್ತದೆ. ಹಾಗಾಗಿ ಏನಂದರೆ 6 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ, 6 ಅಂದರೆ ನಾವಿಲ್ಲಿ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂದರೆ ಕಂಪೇರ್ ಮಾಡ್ತಾರೆ. ಷಟ್ಮುಖ ಅಂದರೆ 6 ಮುಖಗಳು ಇರ್ತಕ್ಕಂಥದ್ದು ಅಂತ ಅಂತೀವಿ ನಾವು. ಹಾಗಾಗಿ ಅಂದರೆ 6 ಮುಖದ ರುದ್ರಾಕ್ಷಿ ಹಾಕೊಂಡು ಒಳ್ಳೆಯದು. ಇದ್ರ ಜೊತೆಗೆ ಏನಂದರೆ ಇನ್ನು ಈ ನಕ್ಷತ್ರಕ್ಕೆ 13 6 ಬಿಟ್ಟರೆ 13 ಅಂದರೆ ಮದುವೆಗಳೇನಾರು ಆಗಿಲ್ಲ ಅಥವಾ ಏನಾರು ಹೆಲ್ತ್ ಇಶ್ಯೂಸ್ ಇದೆ, ಆಮೇಲೆ ಮದುವೆ ಆದಮೇಲೆ ಏನಾರು ಗಂಡಿನ ಜೀವಗಳ ಕಂಟಕ ಇದೆ, ಏನಾರು ಮನೆಗಳಲ್ಲಿ ಸಾಂಸಾರಿಕ ತಾಪತ್ರಯಗಳು, ಅಥವಾ 35-40 ವರ್ಷ ಏನಾರ ಅಪಘಾತ ಕಂಟಕ ಪ್ರಯಾಣ, ದುರ್ಮರಣ ಕಂಟಕ ಪ್ರಯಾಣ, ಏನಾದ್ರು ಜೀವಕ್ಕೆ ಹಾನಿ ಆಗ್ತಕ್ಕಂಥದ್ದು ಏನಿತ್ತು ಅಂತಂದರೆ ಅದು ಜನರಲಾಗಿ ಅಂದರೆ 13 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಒಳ್ಳೆಯದು. ಎಸ್ಪೆಷಲಿ ಸಿಂಹರಾಶಿ ಬರುತ್ತೆ, 7ನೇ ಮನೆ ಬಂದು ಜನರಲಾಗಿ ಏನಾಗುತ್ತೆ ಇಲ್ಲಿ ಶನಿ ಅಂದರೆ ಕುಂಭರಾಶಿ ಬರ್ತದೆ. ಸಿಂಹರಾಶಿ ಅದರ ಆಪೋಸಿಟ್ ಬಂದು ಕುಂಭರಾಶಿ ಬರ್ತದೆ. ಹಾಗಾಗಿ ಉತ್ತಮ 6 ಮುಖದ ರುದ್ರಾಕ್ಷಿ ಜೊತೆಗೆ 13 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಭಾಳಷ್ಟು ಸೂಕ್ತ ಸ್ನೇಹಿತರೆ. ಜೊತೆಗೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನಾಗ ಅಂದರೆ ಈಗ ಈ ಪುಬ್ಬ ನಕ್ಷತ್ರ ಏನಂತಂದರೆ ಎಸ್ಪೆಷಲಿ ಮದುವೆಗಳಿಗೆ ಭಾಳ ಒಳ್ಳೆಯ ನಕ್ಷತ್ರ. ಈವನ್ ಡೆತ್ ಆದರೂ ಕೂಡ ಮರಣ ಯಾರು ಈ ನಕ್ಷತ್ರದಲ್ಲಿ ಯಾರು ತೀರ್ಕೊಂಡ್ರು ಕೂಡ ನಕ್ಷತ್ರಕ್ಕೆ ಮಾತ್ರ ದೋಷ ಇರಲಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಬಂದು ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರ ಏನಪ್ಪ ಅಂತ ಇದು ಸೂರ್ಯನ ನಕ್ಷತ್ರ. 1 ಚರಣ ಏನಾಗುತ್ತೆ ಸಿಂಹರಾಶಿಗೆ ಬರುತ್ತೆ, 3 ಚರಣ ಬಂದು ಕನ್ಯಾ ರಾಶಿಗೆ ಬರುತ್ತೆ. ಅಂದರೆ 1 ಚರಣ ಸಿಂಹರಾಶಿ, 3 ಚರಣ ಕನ್ಯಾ ರಾಶಿಗೆ ಬರ್ತದೆ. ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ 12 ಮುಖದ ರುದ್ರಾಕ್ಷಿ. 12 ಮುಖದ ರುದ್ರಾಕ್ಷಿ ಅಂತಂದರೆ 1 ಅಂದರೆ ನಾವು ಜನರಲಾಗಿ ಸೂರ್ಯ ಅಂತ ತಗೊತೀವಿ, ಪ್ರಧಾನ ಗ್ರಹ ದೇವತೆ. 2 ಬಂದು ಚಂದ್ರನ ತಗೊತೀವಿ. ಹಾಗೂ ಸೂರ್ಯ ಚಂದ್ರ ಅಂದರೆ ಚಂದ್ರನಿಗೆ ನೀಚ ಸ್ಥಾನ ಬಂದು ಕನ್ಯಾ ರಾಶಿ, ಸಿಂಹರಾಶಿ ಬಂದು ಸೂರ್ಯನಿಗೆ ಉಚ್ಚ ಸ್ಥಾನ. ಅದು ಉಚ್ಚ ಸ್ಥಾನ ಮೇಷರಾಶಿ ಆಗುತ್ತೆ, ಬಟ್ ಅದನ್ನು ಸ್ವಕ್ಷೇತ್ರ ಆಗಿದೆ, ಅದು ಉಚ್ಚ ಸ್ಥಾನವೇ. ಹಾಗಾಗಿ ಏನಪ್ಪ ಅಂದರೆ ಉತ್ತರ ನಕ್ಷತ್ರದವರು 1 ಚರಣ ಸಿಂಹರಾಶಿ ಆಗಿರ್ಬೋದು, 3 ಚರಣ ಕನ್ಯಾ ರಾಶಿ, ಇವರು ಕೂಡ 12 ಮುಖದ ರುದ್ರಾಕ್ಷಿ ಹಾಕಿದರೆ ಭಾಳಷ್ಟು ಒಳ್ಳೆಯ ಸರಿ. ಇವೆರಡನ್ನು ಕೂಡಿದರೆ ನೋಡಿರಿ, ಇವೆರಡನ್ನು ಕೂಡಿ 12 1 ಕೂಡಿದರೆ 3 ಬರ್ತದೆ. 1 + 2 3 ಬರ್ತದೆ. 3 ಅಂದರೆ ಮತ್ತೆ ಸೇಮ್ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಆಗಿರ್ತಕ್ಕಂಥ ಸೂರ್ಯನ ನಕ್ಷತ್ರ ಆಗಿದ್ದರೆ ಈ ಸೂರ್ಯನ ಸ್ವರೂಪ ಆಗಿದ್ದ ನಕ್ಷತ್ರ ಹಾಕಿದರೆ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ. ಹಾಗೆ ಜೊತೆಗೆ ಏನಾದರೂ ಇವರಿಗೆ ಮದುವೆಗಳ ಸಮಸ್ಯೆ ಇದ್ದರೆ ಮಾತ್ರ 2 ಮುಖದ ರುದ್ರಾಕ್ಷಿ ಹಾಕೋಬೇಕು. ಮದುವೆ ಬರೀ ಓನ್ಲಿ ಮ್ಯಾರೇಜ್ ಪರ್ಪಸ್ ಆದಮೇಲೆ ಅದು ತೆಗಿಬೋದು. ಬೇಕಾದ್ರೆ ಆರೋಗ್ಯ ಸಮಸ್ಯೆಗಳು ಮತ್ತೊಂದು ಏನಿದ್ರು ಕೂಡ 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳೋಕ್ಕೆ ಬೆಸ್ಟ್ ಸ್ನೇಹಿತರೆ. ನೆಕ್ಸ್ಟ್ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ ಬಂದು ಆ್ಯಕ್ಚುಲಿ ಇದು ಏನಪ್ಪ ಅಂತಂದರೆ ಚಂದ್ರ ನಕ್ಷತ್ರ ಆಗುತ್ತೆ. ಇಲ್ಲಿ ಶ್ರವಣ, ಹಸ್ತ ಹಾಗೂ ಜನರಲಾಗಿ ಬಂದುಬಿಟ್ಟು ಇದು ರೋಹಿಣಿ ನಕ್ಷತ್ರ, 3 ನಕ್ಷತ್ರ ಚಂದ್ರನದು. ಇಲ್ಲಿ ಇದು 2 ಮುಖದ ರುದ್ರಾಕ್ಷಿ ಹಾಕೋಬೋದು. 2 ಮುಖದ ರುದ್ರಾಕ್ಷಿ ಅಂದರೆ ಚಂದ್ರನ ಸಂಖ್ಯೆ ಬರ್ತದೆ. ಹಾಗೂ ಚಂದ್ರನಿಗೆ ಏನಪ್ಪ ಅಂದರೆ ಶೀತ, ನೆಗಡಿ, ಕೆಮ್ಮು, ಈ ಥೈರಾಯ್ಡ್ ಪ್ರಾಬ್ಲಮ್ಸು, ಆಮೇಲೆ ಹೊಟ್ಟೆ ನೋವುಗಳು, ಕರಳು ಇನ್ಫೆಕ್ಷನ್ಸ್ ಆಗಿದ್ದು, ಕರಳು ಇನ್ಫೆಕ್ಷನ್ಸ್ ಈ ಥರ ಇದ್ದರೆ ಭಾಳಷ್ಟು ತೊಂದರೆ ಇರ್ತಾವಲ್ಲ, ಅವರು ಕೂಡ 2 ಮುಖದ ರುದ್ರಾಕ್ಷಿ ಹಾಕೋಬೋದು. ಇದರಲ್ಲಿ ಆಪೋಸಿಟ್ ವರ್ಸನ್ 9 ಮುಖದ ರುದ್ರಾಕ್ಷಿ ಕೂಡ ಹಾಕೋಬೋದು ಈ ನಕ್ಷತ್ರದವರು. ಏನು 9 ಮುಖ ರುದ್ರಾಕ್ಷಿಗೆ ಚಂದ್ರ ಕುಜನ್ ಕಾಂಬಿನೇಷನ್ ಆಗುತ್ತೆ. ಕುಜನ್ ಕಾಂಬಿನೇಷನ್ ಆದಾಗ ಏನಾಗುತ್ತೆ ಅಂತ ಇವ್ರಿಗೆ ಇರ್ತಕ್ಕಂಥ ಕೆಲವೊಂದು ಆರೋಗ್ಯ ಸಮಸ್ಯೆಗಳಾಗ್ಬೋದು, ಮತ್ತೊಂದು ಆಗುತ್ತೆ. ಬಟ್ ಹಸ್ತ ನಕ್ಷತ್ರದವ್ರು ಏನೋ 9 ಮುಖದ ರುದ್ರಾಕ್ಷಿ ಹಾಕಿದ್ರೆ ಬೇಗ ಮದುವೆಗಳಾಗ್ತಕ್ಕಂಥ ಆಪ್ಷನ್ಸ್ ಆಗುತ್ತೆ. ಮದುವೆ ಆದಮೇಲೆ ಏನಾದ್ರು ಸಮಸ್ಯೆಗಳಿದ್ದರೂ ಕೂಡ ಅದು ಮ್ಯಾಕ್ಸಿಮಮ್ ಮೇಲೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ವಿಶೇಷವಾಗಿ ಅಂದರೆ ಕನ್ಯಾ ರಾಶಿ ಇದು ನಕ್ಷತ್ರ ಯಾರು ಅಂತ ಗೊತ್ತಿದೆ ನಿಮಗೆ. ಗಣಪತಿ ಹುಟ್ಟಿದ ನಕ್ಷತ್ರ, ಮಹಾಗಣಪತಿ ಅಂತ ನಿರ್ವಿಘ್ನವಾಗಿ ಪೂಜೆ ಮಾಡ್ತೀವಲ್ಲ ಆತ ಹುಟ್ಟಿದ ನಕ್ಷತ್ರ ಇದು. ಈ ನಕ್ಷತ್ರಗಳಿಗೆ ಏನಪ್ಪ ಅಂದರೆ ತೊಂದರೆಗಳು, ಅಪಮೃತ್ಯು ಕಂಟಕಗಳು ಜಾಸ್ತಿ ಇರ್ತದೆ. ನೀವು ನೋಡಿದ್ರಲ್ಲ ಗಣಪತಿಗೆ ಸ್ಟಾರ್ಟಿಂಗಲ್ಲಿ ಈಶ್ವರ ಏನಪ್ಪ ಅಂದರೆ ಅತಿ ದುರಹಂಕಾರ ವರ್ತನೆ ಮಾಡಿದಾಗ ಈಶ್ವರನೇ ತಲೆ ಕಡಿತಾನೆ. ಹಾಗಾಗಿ 7 ವರ್ಷ 8 ವರ್ಷ 10 ವರ್ಷ ಈ ನಕ್ಷತ್ರಗಳಿಗೆ ಸ್ವಲ್ಪ ಕಂಟಕಗಳು, ಅಪಮೃತ್ಯು ಕಂಟಕಗಳು, ಜಲಕಂಟಕಗಳು ಜಾಸ್ತಿ ಇರುತ್ತೆ. ಹಾಗಾಗಿ 2 ಮುಖದ ರುದ್ರಾಕ್ಷಿ ಹಾಕೋಬೇಕು. ಇಲ್ಲಾಂದರೆ 9 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರು ಕೂಡ ವೆರಿ ಸೇಫ್. ನೆಕ್ಸ್ಟ್ ಬಂದು ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರ ಬಂದು ಮಂಗಳಾಧಿಪತಿ. 2 ಚರಣ ಬಂದು ಏನಾಗುತ್ತೆ ಅಂತಂದರೆ ಕನ್ಯಾ ರಾಶಿ, 2 ಚರಣ ಬಂದು ತುಲಾ ರಾಶಿ ಆಗುತ್ತೆ. ಕನ್ಯಾ ರಾಶಿ ಅಧಿಪತಿ ಬಂದು ಬುಧ, ಅಂದರೆ ವಿಷ್ಣು ಆರಾಧನೆ ಮಾಡಿದ್ರೆ ಒಳ್ಳೆಯದು. ಆಮೇಲೆ ತುಲಾ ರಾಶಿ ಬಂದು ದುರ್ಗಾದೇವಿ ಸ್ನೇಹಿತರೆ. ವೃಷಭ ರಾಶಿ, ತುಲಾ ರಾಶಿ ಎರಡಕ್ಕೂ ದುರ್ಗಾದೇವಿ ಕಾರಕ ದೇವಿ. ಹಾಗಾಗಿ ಏನಂತಂದ್ರೆ ಚಿತ್ತಾ ನಕ್ಷತ್ರದಲ್ಲಿ 3 ಮುಖದ ರುದ್ರಾಕ್ಷಿ. 3 ಮುಖ ಅಂದರೆ ಏನಾಗುತ್ತೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಆಗಿರ್ತಕ್ಕಂಥ 3 ಮುಖಗಳು. ಜೊತೆಗೆ ಇನ್ನೊಂದು ಏನಂತಂದರೆ ಇಲ್ಲಿ 3 ಮುಖಗಳಂದ್ರೆ ಒಂದು ಅರ್ಥ ಇನ್ನೊಂದು ಏನು
ಸ್ನೇಹಿತರೆ. ಅಂದರೆ ಅವರ ಈ ಹೆಂಡತಿಯರು ಕೂಡ ಸೇರಿದ, ಅಂದರೆ ಬ್ರಹ್ಮನಿಗೆ ಸರಸ್ವತಿ ಹೆಂಡತಿ, ವಿಷ್ಣುವಿಗೆ ಲಕ್ಷ್ಮಿ ಹೆಂಡತಿ, ಈಶ್ವರನಿಗೆ ಗೌರಿ ಹೆಂಡತಿ, ಮೂರು ಸೇರಿದ್ರೆ 6 ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಚಿತ್ತಾ ನಕ್ಷತ್ರ ಅಧಿಪತಿ ಬಂದು ಈ ನಕ್ಷತ್ರ ಕಾರಕ ಬಂದು ಏನಾಗುತ್ತೆ ಆಲ್ಮೋಸ್ಟ್ ದುರ್ಗಾದೇವಿ ಆರಾಧನೆ. ಅಂದರೆ ದುರ್ಗಾದೇವಿನೇ ಈ ನಕ್ಷತ್ರಕ್ಕೆ ಹೋಲ್ಡಿಂಗ್. ಅಂದರೆ ಆ ನಕ್ಷತ್ರಕ್ಕೆ ಅಧಿಪತಿ ಬಂದು ಮ್ಯಾಕ್ಸಿಮಮ್ ಮಂಗಳ ಅಂದರೆ ಕುಜ, ಅಂದರೆ ಅದು ಆರಾಧನೆ ಮಾಡ್ತಕ್ಕಂಥ ದೇವರು ಬಂದು ದುರ್ಗಾದೇವಿ ಆಗುತ್ತೆ. ಹಾಗೂ ಇಲ್ಲಿ ಏನಂದರೆ 3 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಮದುವೆಗಳ ತೊಂದರೆಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಅಥವಾ ಏನಾರ ಈ ಕೈ ನೋವು, ಕಾಲು ನೋವು, ಹೊಟ್ಟೆ ನೋವುಗಳು, ಕ್ಯಾನ್ಸರ್, ಮಗದೊಂದು ಏನಾರು ಇತ್ತು ಅಂತಂದರೆ ಅವರು ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ, ಚಿತ್ತಾ ತುಲಾ ರಾಶಿಯವರು 6 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ, ಈ 3 ಮುಖದ ಜೊತೆಗೆ 6 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರು ಕೂಡ ಒಳ್ಳೆಯ ಸ್ನೇಹಿತರು. ಇಲ್ಲಿ ನೆಕ್ಸ್ಟ್ ಬಂದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಬಂದು ಏನಾಗುತ್ತೆ ಅಂತಂದರೆ ಅದು ನಕ್ಷತ್ರಾಧಿಪತಿ ಪುನಃ ರಾಹು ಬರ್ತದೆ. ಇಲ್ಲಿ 8 ಮುಖ, ಇಲ್ಲಿ ನೋಡ್ರಿ ಆರಿದ್ರ, ಸ್ವಾತಿ, ಶತಭಿಷ 3 ಕೂಡ 8 ಮುಖಗಳ ರುದ್ರಾಕ್ಷಿ ಹಾಕೋಬೇಕು. ಅಂದರೆ ಸ್ವಾತಿ ನಕ್ಷತ್ರ ಬಂದು ಏನಾಗುತ್ತೆ ಅಂದರೆ ಇದು ಒಂಥರ ದುರ್ಗಾದೇವಿ ಹುಟ್ಟಿದ ನಕ್ಷತ್ರ ಅಂತ ನಾವು ಅಂದ್ಕೊತೀವಿ. ಇದೇನೋ ಸತ್ಯ, ನ್ಯಾಯ ಮತ್ತು ಪ್ರಾಮಾಣಿಕತೆಗೆ ತುಲಾರಾಶಿ, ಶನಿ ಉಚ್ಚ ಸ್ಥಾನ ಅದು. ಹಾಗಾಗಿ ಶನಿ ಆರಾಧನೆ ಮಾಡ್ತಕ್ಕಂಥ ದೇವರು ಅಂದರೆ ಅಮ್ಮ ಅಂದರೆ ದುರ್ಗಾದೇವಿ ಅಥವಾ ಪಾರ್ವತಿ ಅಂತ ಅಂತೀವಿ ನಾವು. ಹಾಗಾಗಿ ಇಲ್ಲಿ ಸ್ವಾತಿಯ ನಕ್ಷತ್ರ 4 ಚರಣ ಬಂದು ತುಲಾರಾಶಿಗೆ ಬರುತ್ತೆ. ಹಾಗೆ ದುರ್ಗಾದೇವಿ ಈ ನಕ್ಷತ್ರ ರಾಶಿ ಕೂಡ ಕಾರಕ ಆಗಿರೋದ್ರಿಂದ ಅಷ್ಟಮುಖ 8 ಮುಖದ ರುದ್ರಾಕ್ಷಿ ಹಾಕ್ಕೊಂಡಷ್ಟು ಬಳಸೋದು. 8 ಮುಖ ಅಂದರೆ ಏನಾಗುತ್ತೆ ಅಂತಂದರೆ ಈಶ್ವರನ ಆರಾಧನೆ ಮಾಡ್ದಂಗೂ ಆಗುತ್ತೆ, ದುರ್ಗಾದೇವಿ ಆರಾಧನೆ ಮಾಡ್ದಂಗೆ ಆಗುತ್ತೆ. ವಿಶೇಷವಾಗಿ ಏನಂತಂದರೆ ಏನಾರ ಇವರಿಗೆ 8 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಆರೋಗ್ಯ ಸಮಸ್ಯೆ ಇರೋದಿಲ್ಲ. ಆಮೇಲೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಅಂತಂದರೆ ಸಣ್ಣ ವಯಸ್ಸಲ್ಲಿ ಬರ್ತಕ್ಕಂಥ ಸಾವು ನೋವುಗಳ ಆರೋಗ್ಯ ಸಮಸ್ಯೆಗಳು, ಆಮೇಲೆ ನಡೋ ಮಧ್ಯೆ ಜೀವನದ ಮಧ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಗೆಲ್ಲ ಇದು ಒಳ್ಳೆಯದು 8 ಮುಖದ ರುದ್ರಾಕ್ಷಿ. ಇವ್ರಿಗೆ ಏನಾರ ಮದುವೆ ಪರ್ಪಸ್ ಅಂದರೆ ಮದುವೆಗಳಾಗ್ತಿಲ್ಲ, ಹೆಣ್ಣು ಸೆಟ್ ಆಗ್ತಿಲ್ಲ, ಅದೇನೋ ಡೈವರ್ಸ್ ಹಂತಕ್ಕೆ ಬಂದಿದೆ, ಆಮೇಲೆ ಮಕ್ಕಳಿಂದ ಏನೋ ತೊಂದರೆ ಆಗ್ತಾ ಇದೆ, ಏಜ್ಡ್ ಪ್ರಾಬ್ಲಮ್ ಆಗಿ ಏನಾರ ಬೆಡ್ ರಿಡನ್ ಆಗಿದೆ, ಅಥವಾ ಮಲ್ಕೊಂಡಲ್ಲಿ ಎಲ್ಲ ಮಾಡ್ತಾರೆ ಏನೋ ತೊಂದರೆಗಳಾಗ್ತದೆ ಅಂಥ ನಕ್ಷತ್ರ ರಾಶಿಯರು ಏನಾರು ಇದ್ದರೆ ಅವರಿಗೆ ಇಲ್ಲಿ ಏನಾಗುತ್ತೆ 2 ಮುಖದ ರುದ್ರಾಕ್ಷಿ ಹಾಕೋಬೇಕು. 8 ಮುಖದ ಜೊತೆಗೆ 2 ಮುಖದ ರುದ್ರಾಕ್ಷಿ ಹಾಕೊಂಡಾಗ ಆರೋಗ್ಯ ವೃದ್ಧಿ ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ಇರ್ತಕ್ಕಂಥ ಒಂದು ಏನಪ್ಪ ತೊಂದರೆಗಳು, ಮಾನಸಿಕ ತೊಂದರೆಗಳು ಅಥವಾ ಬೇರೆ ಏನು ಸಮಸ್ಯೆ ಇದ್ದರೂ ಕೂಡ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ. ಇಲ್ಲಿ ಆರಾಧನೆ ಮಾಡ್ತಕ್ಕಂಥ ದೇವರು ಬಂದು ಪುನಃ ಒಂದು ಸತಿ ಹೇಳ್ತಾರೆ ದುರ್ಗಾದೇವಿ ಬಿಟ್ಟರೆ ಈಶ್ವರನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರಾಧಿಪತಿ ಬಂದು ಗುರುಗೆ ಏನಂದರೆ ಇಲ್ಲಿ ವಿಶಾಖ ನಕ್ಷತ್ರ 3 ಚರಣ ಬಂದು ತುಲಾರಾಶಿ ಬರುತ್ತೆ, 1 ಚರಣ ಬಂದು ವೃಶ್ಚಿಕ ರಾಶಿ ಬರುತ್ತೆ. ಏನು ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡಿ. ಈ ನಕ್ಷತ್ರಗಳಿಗೆ ಈ ನಕ್ಷತ್ರ ಮಾತ್ರ ಈ ವಿವಾಹ ವಿಚ್ಛೇದನ ನನ್ನ ಪದದಲ್ಲಿ ಇಡೀ ಪ್ರಪಂಚದಲ್ಲೇ ನಂಬರ್ 1 ನಕ್ಷತ್ರ ಸ್ನೇಹಿತರೆ. ನನಗಂತೂ ತಿಂಗಳಿಗೆ ಮಿನಿಮಮ್ ಒಂದು 50-60 ಅಂತೂ ಕನ್ಸಲ್ಟಿಂಗ್ ಬಂದೇ ಬರುತ್ತವೆ. ಈ ನಕ್ಷತ್ರ ಹೆಣ್ಮಕ್ಳದ್ದು ಕಷ್ಟ, ಗಂಡು ಮಕ್ಕಳದ್ದು ಕಷ್ಟ. ಯಾಕಂದರೆ ಕೋಪ, ಸಿಟ್ಟು, ಹಠ, ದುರಹಂಕಾರ, ಕೆಲವೊಂದು ದುರಾಭ್ಯಾಸಗಳಿಂದ, ಏನಾರ ಸಮ್ಮೋರ್ ಅಫೇರ್ಗಳಿಂದ ಕೂಡ ಗಂಡ ಹೆಣ್ಣು ಜೀವನ ಮಾತ್ರ ಭಾಳ ಸರಿ ಇರೋದಿಲ್ಲ. ಆರೋಗ್ಯ ಸಮಸ್ಯೆ ಕೂಡ ಅಷ್ಟೇ ಭಾಳಷ್ಟು ಕೆಡದಾಗಿರ್ತದೆ. ಹೊಂದಾಣಿಕೆ ಪ್ರಮಾಣ ಬರೋದು ಭಾಳ ಕಷ್ಟ. ಹಾಗಾಗಿ ಏನಂತಂದರೆ ಈ ನಕ್ಷತ್ರವರು ಮದುವೆ ಮಾಡ್ಕೋಬೇಕು ಕರೆಕ್ಟಾಗಿ ನಮ್ಮಂಥ ಜ್ಯೋತಿಷಿಗಳತ್ತ ಕರೆಕ್ಟಾಗಿ ಕೇಳಿಸ್ಕೊಂಡು ತಿಳ್ಕೊಂಡು ದೋಷಗಳನ್ನು ಪರಿಹಾರ ಮಾಡ್ಕೊಂಡು ಮಾಡಿದ್ರೆ ದಟ್ಸ್ ಬೆಟರ್ ಆಪ್ಷನ್ ಸ್ನೇಹಿತರೆ. ವಿಶಾಖ ನಕ್ಷತ್ರ ಏನಪ್ಪ, ಇದು ಗುರು ನಕ್ಷತ್ರ ಆಗುತ್ತೆ. ಇದು ಒಂದು ಸಾರಿ ನಕ್ಷತ್ರಾಧಿಪತಿ ಗುರು ಸೇರೋದ್ರಿಂದ ಆ ಚರಣಗಳು ಬಂದು 3 ಚರಣ ತುಲಾರಾಶಿ, 1 ಚರಣ ವೃಶ್ಚಿಕ ರಾಶಿ ಅಂತಂದರೆ ಮಂಗಳ ಗ್ರಹಣ ಸೇರೋದು. ಇದು 5 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ಎಸ್ಪೆಷಲಿ 5 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಆರೋಗ್ಯ, ಅವ್ರ ಉದ್ಯೋಗ, ಭವಿಷ್ಯ, ಅನಾರೋಗ್ಯ ಸಮಸ್ಯೆಗಳೆಲ್ಲ ಒಂದು ಲೆಕ್ಕ ಕಂಟ್ರೋಲ್ ಬರ್ತದೆ. ಎಸ್ಪೆಷಲಿ ಮದುವೆಗೆ ಸಂಬಂಧಪಟ್ಟಂಗೆ ಏನಿವರು 6 ಮುಖದ ರುದ್ರಾಕ್ಷಿ ಹಾಕೋಬೇಕಾದ್ರೆ ಏನಾರ ಬರೀ ಈ ಡೈವರ್ಸ್ಗಳಾಗಬಾರ್ದು, ಗಂಡ ಜೀವನ ಚೆನ್ನಾಗಿರಬೇಕು, ಹುಡುಗಿ ಒಳ್ಳೆಯದು ಸಿಗಬೇಕು ಅಥವಾ ಹುಡುಗ ಒಳ್ಳೆಯ ಸಿಗುವಂಥ ಯಾರು ಮದುವೆ ಕಾನ್ಸೆಪ್ಟ್ನಾಗ ಯಾರು ಇರ್ತಾರೆ ಸ್ನೇಹಿತರೆ, ಈ ವಿಶಾಖ ನಕ್ಷತ್ರ 3 ಚರಣ ತುಲಾರಾಶಿ, 1 ಚರಣ ವೃಶ್ಚಿಕ ರಾಶಿಯವರು ಆಲ್ಮೋಸ್ಟ್ ಅಂದರೆ 6 ಮುಖದ ರುದ್ರಾಕ್ಷಿಗಳನ್ನು ಹಾಕ್ಕೊಂಡ್ರೆ ಜೀವನದಲ್ಲಿ ಸಾಂಸಾರಿಕ ದಾಂಪತ್ಯ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಬಂದಿದ್ದು ಶನಿ ಕಾರಕ ಅಂತೀವಿ ನಾವು. ಈ ನಕ್ಷತ್ರ ಏನಪ್ಪ ಅಂದರೆ ಶನಿಗೆ ಒಂದು ಸರಿ ಏನು ಹೇಳಬೇಕು ಅಂತಂದರೆ ಇದು ನಕ್ಷತ್ರ ಯಾರ್ದು ಅಂದರೆ ಪದ್ಮಾವತಿ ನಕ್ಷತ್ರ ಅಂತ. ಅಂದರೆ ವೆಂಕಟೇಶ್ವರನ, ನಮ್ಮ ಕಲಿಯುಗದ ಆರಾಧ್ಯ ದೇವ ವೆಂಕಟೇಶ್ವರನ ಹೆಂಡತಿ ನಕ್ಷತ್ರ. ವೆಂಕಟೇಶ್ವರನ ಬಂದು ಶ್ರವಣ ನಕ್ಷತ್ರ. ಇಲ್ಲಿ ಪದ್ಮಾವತಿ ಬಂದು ಅಮ್ಮಂದು ಅನುರಾಧ ನಕ್ಷತ್ರ. ಆಗ ನೀವು ಕೇಳಿದರೆ ತಿರುಪತಿಯಲ್ಲಿ ಏನಂದರೆ 7 ಬೆಟ್ಟಗಳಿದೆ, ಹೌದಾ? ಹಾಗಾಗಿ ಏನಂದರೆ ಈ ನಕ್ಷತ್ರಕ್ಕೆ ಏನಪ್ಪ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ 7 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ಅಂದರೆ ನೀವೇನಂದರೆ ತಿರುಪತಿಯಲ್ಲಿ ಕೇಳ್ತೇವೆ 7 ಬೆಟ್ಟಗಳಿರ್ತವೆ, ಆ 7 ಬೆಟ್ಟ ಶೃಂಗಗಳಂತೀವಿ ನಾವು. ಹಾಗಾಗಿ ಏನಂತಂದರೆ ಈ ನಕ್ಷತ್ರಗಳಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಸಾಂಸಾರಿಕ ಜೀವನ ಬಟ್ ನಂಬರ್ 1 ನಕ್ಷತ್ರದಾಗ ಏನು ಡೌಟ್ ಇಲ್ಲ. ಪೂಜೆ ಪುನಸ್ಕಾರ, ನಾಮಕರಣ, ಗೃಹ ಪ್ರವೇಶ, ಮತ್ತೊಂದು ಮಗದೊಂದು ಎಲ್ಲದಕ್ಕೆ ನಕ್ಷತ್ರ ಯೂಸ್ ಆಗುತ್ತೆ. ಬಟ್ ಈ ನಕ್ಷತ್ರಗಳ ಮದುವೆ ಆದ್ರಿಗೆ ಏನಪ್ಪ ಅಂತಂದರೆ ಭಾಳ ಬಡತನ ಇರ್ತದೆ, ಆಮೇಲೆ ಹೆಂಡತಿ ಬೇಗ ಸಾಯ್ತಾರೆ. ಇದೊಂದು ಪರ್ಫೆಕ್ಟ್ನೆಸ್ ಅವ್ರಿಗೇನು ಗೊತ್ತಿಲ್ಲ.
ಅದಕ್ಕೆ ಉದಾಹರಣೆಗಳನ್ನು ಹೇಳೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಹೇಳೋದು ಸ್ವಲ್ಪ ಕೆಲವೊಂದು ಹೆಸರು ಹೇಳೋದು ತಪ್ಪಾಗುತ್ತೆ, ಹೇಳಬಾರ್ದು. ಹಾಗಾಗಿ ಏನಂದರೆ ಗಂಡ ಹೆಂಡತಿ ಮಧ್ಯೆ ಸಾಂಸಾರಿಕ ಜೀವನಗಳು ಸ್ವಲ್ಪ ಕಡಿಮೆ ಸ್ನೇಹಿತರೆ. ಹಾಗಾಗಿ ಇದೇನಪ್ಪ ಅಂದರೆ ಈ ನಕ್ಷತ್ರದವರು 7 ಮುಖದ ರುದ್ರಾಕ್ಷಿಗಳನ್ನ ಹಾಕ್ಕೊಂಡ್ರೆ ಒಂದು ಅಂಡರ್ ಕಂಟ್ರೋಲ್ ಇರ್ತದೆ. ಈ ನಕ್ಷತ್ರಗಳಿಗೆ ಏನಪ್ಪ ಅಂತಂದರೆ 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದ ಆರೋಗ್ಯ, ಆಯುಷ್ಯ, ವಿದ್ಯಾಭ್ಯಾಸ, ಮತ್ತೊಂದು ಮಗದೊಂದು ಎಲ್ಲದೂ ಕೂಡ ಚೆನ್ನಾಗಿರ್ತದೆ. ಎಸ್ಪೆಷಲಿ ಸಾಂಸಾರಿಕ ದಾಂಪತ್ಯ ಜೀವನ ಅಥವಾ ಮದುವೆ ಜೀವನ ಚೆನ್ನಾಗಿರಬೇಕು ಅಂದರೆ ಇವರು ಮ್ಯಾಕ್ಸಿಮಮ್ ಒಂದು 4 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಗಂಡಾಗಲಿ ಹೆಣ್ಣಾಗಲಿ ಸೂಕ್ತ ಸ್ನೇಹಿತರೆ. ಯಾಕಂದರೆ ಎರಡೂ ಅಲ್ಲಿ ಆಪ್ಷನ್ಸ್ ಇರ್ತವೆ, ಇರೋಂತ ಹೇಳೋಕೆ ಆಗೋದೇ ಇಲ್ಲ. 4 ಮುಖದ ರುದ್ರಾಕ್ಷಿ ಹಾಕ್ಕೊಂಡಾಗ ಅದು ಸ್ವಲ್ಪ ಮಟ್ಟಿಗೆ ಉತ್ತಮ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ಏನಂದರೆ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಬರೋದ್ರಿಂದ ಈ ನಕ್ಷತ್ರ ಕಾರಕ ಒಂದು ಅಧಿಪತಿ ಬಂದು ಕುಜ ಅಧಿಪತಿ. ಮತ್ತು ಒಂದು ಸರಿ ಏನಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು, ಇಲ್ಲ ದುರ್ಗಾದೇವಿ ಆರಾಧನೆ ಮಾಡಬೇಕು, ಇಲ್ಲಾಂದರೆ ವಿಷ್ಣು ಆರಾಧನೆ ಮಾಡಿದಷ್ಟು, ಅಂದರೆ ತಿರುಪತಿ ತಿಮ್ಮಪ್ಪನ ಅಂದರೆ ವೆಂಕಟೇಶ್ವರ ಅಂತ ಆತನ ಆರಾಧನೆ ಮಾಡಿದಷ್ಟು ಸೂಕ್ತ ಸ್ನೇಹಿತರೆ, ಒಳ್ಳೆಯದು. ನೆಕ್ಸ್ಟ್ ಬಂದು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಸ್ನೇಹಿತರೆ ಅಂದರೆ ಇದು ಬುಧನ ನಕ್ಷತ್ರ ಆಗುತ್ತೆ. ಬುಧನಿಗೆ ಏನಪ್ಪ ಅಂದರೆ ಜನರಲ್ಲಾಗಿ ಏನು ಹೇಳಿದ್ರೆ 4 ದಿಕ್ಕುಗಳ ಪರಿಕರಣ ಇರೋದ್ರಿಂದ ಇಲ್ಲಿ ಕೂಡ 4 ಮುಖ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಎಸ್ಪೆಷಲಿ ಮಕ್ಕಳಿಗೆ ಏನಪ್ಪ ಅಂತಂದರೆ ಈ 4 ರುದ್ರಾಕ್ಷಿ ಹಾಕ್ಕೊಂಡ್ರೆ ವಿದ್ಯಾಭ್ಯಾಸ ಅಥವಾ ಸ್ಕೂಲ್ಗೆ ಹೋಗಲ್ಲ, ಹಠ ಮಾಡೋದು, ಮತ್ತೊಂದು ಮಗದೊಂದು ಭಾಳಷ್ಟು ಬಾಲಗ್ರಹ ದೋಷ ಇರುತ್ತೆ. ಅಂದರೆ ಈ ಮಕ್ಕಳನ್ನ ಕಂಟ್ರೋಲ್ ತರೋದೇ ಕಷ್ಟ. ಕೆಲವೊಬ್ರು ಏನಾಗ್ತದೆ, ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಬಿದ್ದೋಗ್ಬಿಟ್ಟಿರ್ತಾರೆ ಜ್ಯೇಷ್ಠ ನಕ್ಷತ್ರದವ್ರು. ಹಾಗಾಗಿ ರಾಕ್ಷಸಗಣ ಬರೋದ್ರಿಂದ ಏನಂದರೆ 4 ಮುಖದ ರುದ್ರಾಕ್ಷಿ ಹಾಕಿದರೆ ಭಾಳ ಒಳ್ಳೆಯದು. ಎಸ್ಪೆಷಲಿ ಮದುವೆಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆಗಳಿದ್ರೆ ಅಥವಾ ಡೈವರ್ಸ್ಗಳಾಗೋದು, ಮತ್ತೊಂದು ಮಗದೊಂದು ಏನಾಯಿತು ಅಂತಂದರೆ 2 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳಷ್ಟು ಸೂಕ್ತ ಸ್ನೇಹಿತರೆ. ಇಲ್ಲಿ ಆರಾಧನೆ ಮಾಡ್ತಕ್ಕಂಥ ದೇವರು ಬಂದು ಬುಧ ಅಂದರೆ ವಿಷ್ಣು, ನಾರಾಯಣನ ಆರಾಧನೆ ಅಥವಾ ಶ್ರೀರಾಮಚಂದ್ರನ ಆರಾಧನೆ, ಅಥವಾ ಇದು ಎರಡೂ ಇಲ್ಲ ಅಂತಂದರೆ ಮಹಾವಿಷ್ಣು ಜೊತೆಗೆ ಏನಂತಂದರೆ ಲಕ್ಷ್ಮೀ ಆರಾಧನೆ ಮಾಡೋದಷ್ಟು ಒಳ್ಳೆಯ ಸ್ನೇಹಿತರೆ. ಈ ನೆಕ್ಸ್ಟ್ ಬಂದು ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರ ಬಂದು ಏನಂದರೆ ಇದು ಕೇತು ನಕ್ಷತ್ರ. ಈ ನಕ್ಷತ್ರದಲ್ಲಿ ಭಾಳಷ್ಟು ಜನ ಜನ್ಮ ತಾಳಿದರೆ ಸರಸ್ವತಿ ಹಾಗೂ ಆಂಜನೇಯ ಸ್ವಾಮಿ ಇವರೆಲ್ಲ ಮೂಲಾ ನಕ್ಷತ್ರದವರೇ. ಇಲ್ಲಿ ಏನಂತಂದರೆ 9 ಮುಖ. ಎಸ್ಪೆಷಲಿ ಹೇಳಿದೆ ಅಷ್ಟು ದಿಕ್ಕುಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ 9 ಮುಖ ಅಂತಂದರೆ ಪರಿಪೂರ್ಣವಾಗಿರ್ತಕ್ಕಂಥ ಇಡೀ ಪ್ರಪಂಚ ನೋಡ್ತಕ್ಕಂಥ ನಕ್ಷತ್ರ ಇದು. ಇದು ಒಳ್ಳೆಯ ನಕ್ಷತ್ರ, ಕೆಟ್ಟ ನಕ್ಷತ್ರ ಅಂತ ಏನಿಲ್ಲ. ಹಾಗಾಗಿ ಮೂಲ ನಕ್ಷತ್ರದ ಮದುವೆ ಮಾಡ್ಕೊಂಡ್ರೆ ಮಾವ ತೀರ್ಕೊಂತಾರೆ, ಅವೆಲ್ಲ ಇದ್ದಾವೆ, ಇತ್ತೋ ಸ್ನೇಹಿತರೆ, ಇಲ್ಲ ಅಂತ ಹೇಳೋದಿಲ್ಲ. ಅವಕ್ಕೆ ನೋಡಿ ಪರಿಹಾರ ನೀವು ಜಾತಕ ನೋಡ್ಕೊಂಡು ನೀವು ಪರಿಹಾರ ಮಾಡ್ಕೋಬೇಕು, ಕನ್ಸಲ್ಟಿಂಗ್ ನೋಡಿ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಮೂಲ ನಕ್ಷತ್ರದವರು ಧನುಸು ರಾಶಿ 4 ಚರಣ ಬರ್ತದೆ. ಇವರು 9 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಒಳ್ಳೆಯ ಸ್ನೇಹಿತರೆ. ಇದು ಏನು 9 ಮುಖ ಅಂತ ಇನ್ನೊಂದು ಕಾನ್ಸೆಪ್ಟ್ ಈ ನಕ್ಷತ್ರ ತೊಗೋಬೋದು. ಅಂದರೆ ನವರಾತ್ರಿಗಳಂತ ಬರುತ್ತೆ ನೋಡಿ ಸ್ನೇಹಿತರೆ. ನವರಾತ್ರಿ ಅಂದರೆ ಈ ಆಶ್ವೀಜ ಮಾಸದಲ್ಲಿ ನವರಾತ್ರಿ ಬರ್ತದೆ, 9 ದಿನಗಳ ದುರ್ಗಾದೇವಿಯ ಆರಾಧನೆ. ಕೇತು ಅಂದರೆ ಏನಂದರೆ ಜನರಲ್ಲಾಗಿ ಆ ನಕ್ಷತ್ರಾಧಿಪತಿ ಗಣಪತಿ ಆರಾಧನೆ ಮಾಡ್ತಕ್ಕಂಥ ದೇವರು ಯಾರಪ್ಪ, ವಿಶೇಷವಾಗಿ ಅಂದರೆ ಅಮ್ಮನ ಗೌರಿ ಆರಾಧನೆ ಮಾಡ್ತಾರೆ. ಹಾಗಾಗಿ ಅಂದರೆ ನವರಾತ್ರಿಗಳು ಅಂತ ಏನಿರ್ತದಲ್ಲ, ನವರಾತ್ರಿಗಳು ಒಂದೊಂದು ಗೌರಿ ಅಂದರೆ ಒಂದೊಂದು ಅಮ್ಮನ ಒಂದೊಂದು ಸ್ವರೂಪಗಳಿಗೆ 9 ಆಕಾರ ಅಂತೀವಿ ನಾವು. ಅಂದರೆ 9 ದಿನಗಳು ಮಾಡಿಕೊಂಡು ಒಂದೊಂದು ರೂಪದಲ್ಲಿ ಮಾಡಿಕೊಂಡು ಆ 9 ದೇವಿಯ ಆರಾಧನೆ. ಅಂದರೆ ನವರಾತ್ರಿ ಅಂದರೆ ಆ ದೇವಿಗಳು ಒಂದೇ ಅಮ್ಮನೇ 9 ಸ್ವರೂಪ ಆಗಿರ್ತಕ್ಕಂಥ ಅಮ್ಮನ ಆರಾಧನೆ ಮಾಡೋದ್ರಿಂದ ಅಲ್ಲಿ ನಕ್ಷತ್ರಕ್ಕೆ ಅಷ್ಟು ಪವರ್ ಜಾಸ್ತಿ. ಹಾಗಾಗಿ 9 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಇದು ಎಲ್ಲ ಸರ್ವ ಥರದಲ್ಲೂ ಒಳ್ಳೆಯದೇ. ಬಟ್ ಇದು ಎಸ್ಪೆಷಲಿ ಮದುವೆ ಸಮಸ್ಯೆಗಳಿದ್ದರೆ ಅಥವಾ ಮದುವೆಗೆ ಏನಾರು ತೊಂದರೆಗಳು, ಮದುವೆ ಆಗ್ತಿಲ್ಲ, ಏನಾರು ಆ ಥರ ಸಮಸ್ಯೆಗಳಿತ್ತು ಅಂದರೆ ಇದಕ್ಕೆ 3 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಎಸ್ಪೆಷಲಿ ಓನ್ಲಿ ಮದುವೆ ಪರ್ಪಸ್, ಬೇರೆ ಇನ್ನೆಲ್ಲ ಪರ್ಪಸ್ 9 ಮುಖದ ರುದ್ರಾಕ್ಷಿ ಬರ್ತದೆ. ಓನ್ಲಿ ಮ್ಯಾರೇಜ್ ಪರ್ಪಸ್ ಮಾತ್ರ 3 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಒಳ್ಳೆಯ ಸ್ನೇಹಿತರೆ. ನೆಕ್ಸ್ಟ್ ಬಂದು ಪೂರ್ವಾಷಾಢ. ಇದು ಶುಕ್ರ ನಕ್ಷತ್ರ ಆಗುತ್ತೆ. ಇದು ಒಂದು ಸೆಕೆಂಡ್ ಏನಪ್ಪ, ಶುಕ್ರ ನಕ್ಷತ್ರ ದುರ್ಗಾದೇವಿ ಅಥವಾ ಗೌರಿ ಆರಾಧನೆ ಮಾಡೋದಷ್ಟು ಒಳ್ಳೆಯದು. 6 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಒಳ್ಳೆಯದು. 13 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರು ಕೂಡ ಒಳ್ಳೆಯದು. ಇದು 6 ಮುಖಕ್ಕೆ ವಿಶೇಷವಾಗಿ ಮದುವೆ, ದಾಂಪತ್ಯ ಜೀವನ, ಮಕ್ಕಳು ಸಂತಾನಕ್ಕೆ ಬರ್ತದೆ. 13 ಮುಖ ಏನಪ್ಪ ಅಂತಂದರೆ ಇಲ್ಲಿ ಈ ಶುಕ್ರನಿಗೆ ಕೆಲವೊಂದು ಆರೋಗ್ಯ ತೊಂದರೆಗಳು ಬರ್ತದೆ. ಅಂದರೆ ಕಿಡ್ನಿ ಅಥವಾ ಮೂತ್ರಪಿಂಡ, ಕರಳು ಇನ್ಫೆಕ್ಷನ್ಸ್ ಆಗೋದು, ಬ್ರೆಸ್ಟ್ ಕ್ಯಾನ್ಸರ್ಸ್ ಬರೋದು, ಆಮೇಲೆ ಬ್ಲಡ್ಡಲ್ಲಿ ಬ್ಲೈನ್ ಕ್ಲಾಟ್ ಆಗ್ತಕ್ಕಂಥದ್ದು, ಮಂಡಿ ನೋವು ಬರ್ತಕ್ಕಂಥದ್ದು, ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನೂರಿ ಬರ್ತಕ್ಕಂಥ ಕೆಲವೊಂದು ಖಾಲಿಗಳು ಮತ್ತು ಎಸ್ಪೆಷಲಿ 13 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. 6 ಮುಖದ ರುದ್ರಾಕ್ಷಿ ಕೊಡೋದು ಎಸ್ಪೆಷಲಿ ಮದುವೆಗಂತೂ ಭಾಳ ಒಳ್ಳೆಯದಾಗ ಸ್ನೇಹಿತರೆ. ನೆಕ್ಸ್ಟ್ ಬಂದು ಉತ್ತರಾಷಾಢ ಅಂದರೆ ಇದು ಸೂರ್ಯನ ನಕ್ಷತ್ರ ಕಂಪೇರ್ ಮಾಡ್ತೀವಿ ನಾವು. ಏನಂತಂದರೆ ಇಲ್ಲಿ 1 ಚರಣ ಧನುಸು ರಾಶಿಗೆ, ಇನ್ನು 3 ಚರಣ ಬಂದು ಮಕರ ರಾಶಿಗೆ ಬರೋ ಸ್ನೇಹಿತರೆ. ಹಾಗಾಗಿ ಏನಂತಂದರೆ ಇಲ್ಲಿ 12 ಮುಖದ ರುದ್ರಾಕ್ಷಿ. ಮತ್ತು ಒಂದು ಸೆಕೆಂಡ್ 12 ಮುಖ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ 12 ರಾಶಿಗಳ ಸ್ವರೂಪ ಅಂತ ನಾವು ತೊಗೋಬೋದು. 12 ಮುಖ ಅಂದರೆ ಏನಪ್ಪ ಅಂದರೆ 12 ರಾಶಿಗಳು, ದ್ವಾದಶರ ಮೇಷದಿಂದ ಮೀನ ತನಕ 12 ರಾಶಿಗಳ ಪರಿಕಲ್ಪನೆ ಇಟ್ಕೊಂಡು ನಾವು ಮಾಡಿದ್ವಿ. ಸೂರ್ಯನಿಗೆ ಸಂಬಂಧಪಟ್ಟ ಸೂರ್ಯನೇ ಮೇಷರಾಶಿ ಉಚ್ಚಸ್ಥಾನ, ಕೊನೆ ಮೀನ ರಾಶಿ ಎಂಡಾಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ ತಲೆಯಿಂದ ಕಾಲಿನ ಭಾಗ ಅಂದರೆ ನಮ್ಮ ಸಾವು ಅಂತ 12 ರಾಶಿಯಲ್ಲಿ ಡಿವೈಡ್ ಮಾಡಿದಾಗ 9 ಅಂತ ಆಗುತ್ತೆ. ಅದನ್ನ ನವಾಂಶ ಕುಂಡ್ಲಿ ಅಂತ. ಇದು ಲಗ್ನ ಕುಂಡ್ಲಿ ಒಂದಿರುತ್ತೆ 12 ಹುಟ್ಟಿದಾಗ. ನವಾಂಶ ಕುಂಡ್ಲಿಯನ್ನು ಮದುವೆ ಆದಮೇಲೆ ಅದು 9 ಡಿವಿಷನ್ಗೆ ಕಂಪೇರ್
ಮಾಡ್ತಾರೆ. ಅಂದರೆ 9 ಗ್ರಹಗಳ ಅಧೀನಕ್ಕೆ ತಗೊಂತೀವಿ ನಾವು ಮದುವೆ ಆದಮೇಲೆ. ಹಾಗಾಗಿ ಇದು ನವಾಂಶ ಕುಂಡಲಿ. ಹಾಗಾಗಿ ಏನಂದರೆ ಇಲ್ಲಿ 12 ಮುಖದ ರುದ್ರಾಕ್ಷ ಹಾಕೋದು 12 ರಾಶಿಗಳ ಪರಿಕಲ್ಪನೆ, ಆಮೇಲೆ 12 ತಿಂಗಳುಗಳ ಸ್ವರೂಪ, ಅಂದರೆ 12 ಮಾಸಗಳಿರ್ತಕ್ಕಂಥ ಒಂದು ಸ್ವರೂಪಕ್ಕಾಗಿ ನಾವು 12 ಮಾಸಗಳು ಕೂಡ ಸೂರ್ಯನ ಡಾಮಿನೆಂಟ್ ಆಗಿರೋದ್ರಿಂದ ಈ ನಕ್ಷತ್ರಕ್ಕೆ ಬಂದೇನಂದರೆ 12 ಮುಖದ ರುದ್ರಾಕ್ಷ ಹಾಕೋದು ಭಾಳ ಒಳ್ಳೆ. ಜೊತೆಗೆ ಎಸ್ಪೆಷಲಿ ಮದುವೆ ಪರ್ಪಸ್ ಏನಾದ್ರು ಮಕರ ರಾಶಿಗೆ ಅಥವಾ ಧನುಸು ರಾಶಿಗಿತ್ತು ಅಂತಂದರೆ ಇವರು 6 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಮದುವೆ ಪರ್ಪಸ್ ಮಾತ್ರ ಸ್ನೇಹಿತರೆ. ಇನ್ನು ಉಳಿಕೆದೆಲ್ಲ ಆರೋಗ್ಯ ಮತ್ತೊಂದು ವಿದ್ಯಾಭ್ಯಾಸ ಎಲ್ಲದಕ್ಕೂ 12 ಮುಖದ ರುದ್ರಾಕ್ಷಿ ಹಾಕಬೇಕು. 6 ಮಂದಿ ಮಾತ್ರ ಓನ್ಲಿ ಮದುವೆ ಪರ್ಪಸ್ ಇದ್ದರೆ ಮಾತ್ರ ಈ ನಕ್ಷತ್ರದ ಹಾಕ್ಕೊಂಡ್ರೆ ಒಳ್ಳೆ ಸ್ನೇಹಿತರೆ. ನೆಕ್ಸ್ಟ್ ಶ್ರವಣ ನಕ್ಷತ್ರ ಬರುತ್ತೆ. ಶ್ರವಣ ನಕ್ಷತ್ರ ಹೇಳಿದ್ರೆ ತಿರುಪತಿ ತಿಮ್ಮಪ್ಪ ನಕ್ಷತ್ರ, ಇದು 2 ಮುಖದ ರುದ್ರಾಕ್ಷಿ ಹಾಕಬಹುದು. ಚಂದ್ರನಿಗೆ ಕಂಪೇರ್ ಮಾಡ್ತೀವಿ ನಾವು. ಚಂದ್ರ ಯಾವಾಗಲೂ ಏನಪ್ಪ ಅಂದರೆ ಒಂದು ಮನೋಕಾರಕ, ಅಂದರೆ ಈಶ್ವರನಾರಾಧನೆ ಮಾಡ್ತಕ್ಕಂಥ ಕಾರಕ. ಇಲ್ಲೂ ಕೂಡ ನಾವು ನಾರಾಯಣಿಗೆ ವಿಷ್ಣುವಿಗೆ ಏನು ತೊಗೋಬೋದು ಅಂದರೆ 2 ಮುಖ ಇರುತ್ತೆ. ಅಂದರೆ 2 ಮುಖ ಅಂತ ಏನಂತಂದರೆ ಮನುಷ್ಯನಿಗೆ ಆತ ನೀವು ತಿರುಪತಿಗೆ ಹೋಗಿ ನೋಡಿದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣ್ತಾನೆ, ಆತ ವಿಗ್ರಹ ಕಾಣುತ್ತೆ. ಅಂದರೆ ಒಬ್ಬರಿಗೆ ಒಂಥರ ಸ್ಮೈಲಿಂಗ್ ಫೇಸ್, ನಗೋ ಮುಖ ಕಾಣುತ್ತೆ, ಒಬ್ಬರಿಗೆ ಒಂಥರ ದೃಷ್ಟಿ ಒಂಥರ ಬೆಳಕು ಕಣ್ಣ ಕಾಣುತ್ತೆ, ಕೆಲವೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ, ಅಂದರೆ ಅವ್ರ ಮನೋಕಲ್ಪನೆ ಪರಿಕಲ್ಪನೆ ಬಿಟ್ಟು ವಿಚಾರ. ಹಾಗಾಗಿ ಅಂದರೆ ಶ್ರವಣ ನಕ್ಷತ್ರ ಬಂದು ಚಂದ್ರನಿಗೆ ಬರ್ತದೆ. ಇವರು 2 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಎಸ್ಪೆಷಲಿ ಮದುವೆಗೆ ಏನಾರ ಅಂದರೆ ಮದುವೆಗಳಿಗೆ ಏನಾರ ತೊಂದರೆಗಳಿತ್ತು ಅಥವಾ ಮದುವೆಗಳು ಜನರಲ್ಲಾಗಿ ಆಗೋದಿಲ್ಲ ಭಾಳ ಲೇಟ್, ಅಂದರೆ ಶ್ರವಣ ಹಸ್ತ ನಕ್ಷತ್ರ ಮಾತ್ರ ಭಾಳ ಲೇಟ್ ಸ್ನೇಹಿತರೆ ಮದುವೆಗಳಾಗೋದು. ಇವರು 6 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳಷ್ಟು ಸೂಕ್ತ. ಅಂದರೆ ಮದುವೆ ಏನಾಗುತ್ತೆ ಅಂದರೆ 7ನೇ ಮನೆ ಬಂದು ಚಂದ್ರನ ಮನೆ ಕರ್ಕಾಟಕ ರಾಶಿ ಬರ್ತದೆ, ಹಾಗಾಗಿ 6 ಬಂದು ಶುಕ್ರನೇ ಬರ್ತದೆ. ಹಾಗಾಗಿ ಆ ಸಂಖ್ಯೆ 5ಕ್ಕೆ ಅಲ್ಲಿ ಬರೋದು ಏನಪ್ಪ ಅಂದರೆ ಮದುವೆಗಳು ಎಸ್ಪೆಷಲಿ ಮದುವೆ ಓನ್ಲಿ ತೊಂದರೆಗಳಿದ್ದರೆ, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕಿಲ್ಲ ಅಂದರೆ 2 ಮುಖದ ರುದ್ರಾಕ್ಷಿ ಜೊತೆಗೆ 6 ಮುಖದ ರುದ್ರಾಕ್ಷಿ ಎರಡನ್ನೂ ಹಾಕೋಬೋದು. ಇಲ್ಲ ಎಸ್ಪೆಷಲಿ ಮದುವೆ ಒಂದೇ ಪರ್ಪಸ್ಗಿಂತ 6 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಭಾಳಷ್ಟು ಬೇಗ ಮದುವೆಗಳಾಗುತ್ತೆ, ಮುಂದೆ ಅವರ ದಾಂಪತ್ಯನೂ ಕೂಡ ಚೆನ್ನಾಗಿದೆ ಹೇಳಬೇಕಾಗ್ತದೆ. ನೆಕ್ಸ್ಟು ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ 2 ಚರಣ ಬಂದು ಮಕರ ರಾಶಿ, ಇನ್ನು 2 ಚರಣ ಬಂದು ಕುಂಭರಾಶಿ ಸ್ನೇಹಿತರೆ. ಈ ನಕ್ಷತ್ರಾಧಿಪತಿ ಬಂದ ಶನಿ ಅಂದರೆ ಕರ್ಮಕಾರಗೊಟ್ಟಿರ್ತಕ್ಕಂಥ ನಕ್ಷತ್ರ ಇದು. ಇಲ್ಲಿ ಏನಾಗುತ್ತೆ, ನಕ್ಷತ್ರ ಬಂದ ಮಂಗಳಾಧಿಪತಿ. ಹೀಗಾಗಿ ಏನಂದರೆ ಇಲ್ಲಿ 3 ಮುಖದ ರುದ್ರಾಕ್ಷಿ ಅಥವಾ 6 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. 3 ಮುಖ ಅಂದರೆ ತ್ರಿಕಾಲ ಅಂತೀವಿ ನಾವು. ಇದಕ್ಕೊಂದು ಪರಿಕಲ್ಪನೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ. ಅಂದರೆ ತ್ರಿಕಾಲದಲ್ಲೂ ಕೂಡ ಅಂದರೆ ಭಗವಂತ ಅಂದರೆ ಶನಿ ಅಂದರೆ ಮನುಷ್ಯರು ಮಾಡ್ತಕ್ಕಂಥ ಒಂದು ಕರ್ಮಗಳ ಫಲಗಳನ್ನು ತಿಳಿದುಕೊಂಡು ಅವರಿಗೆ ಕರ್ಮಾನುಸಾರವಾಗಿ ಕೊಡ್ತಕ್ಕಂಥ ಒಂದು ಫಲಗಳನ್ನು ಕೊಡ್ತಕ್ಕಂಥ ಭಗವಂತ ಶನಿ ಅಂದರೆ ಕರ್ಮಕಾರಕ ಅಂತ. ಈ ನವಗ್ರಹಗಳಂದಕ್ಕಿಂತ ಸಪ್ತಗ್ರಹಗಳಲ್ಲಿ ದಿಸ್ ಇಸ್ ಮೇನ್, ಅಂದರೆ ಶನಿ ಬಿಟ್ಟರೆ ಇನ್ಯಾರಿಲ್ಲ ಅಂತ. ಯಾಕಂದರೆ ಎಲ್ಲ ಗ್ರಹಗಳಿದ್ದಾವೆ, ಬಟ್ ಹೋಲ್ಡಿಂಗ್ ಜಾಸ್ತಿ ಇರ್ತಕ್ಕಂಥದ್ದೇ ಮನುಷ್ಯನ ಮೇಲೆ ಪ್ರಭಾವ ಇರ್ತಕ್ಕಂಥದ್ದೇ ಓನ್ಲಿ ಒನ್ ಡಾಮಿನೆಂಟ್ ಶನಿಗೆ. ಹಾಗಾಗಿ ಏನಂದರೆ ಇಲ್ಲಿ ಆಲ್ಮೋಸ್ಟ್ ಧನಿಷ್ಠ ನಕ್ಷತ್ರಕ್ಕೆ ಏನಪ್ಪ ಅಂದರೆ ಇಲ್ಲಿ 3 ಮುಖದ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. 3 ಮುಖದ ರುದ್ರಾಕ್ಷಿ ಹಾಕೊಂಡ್ಮೇಲೆ ಇಲ್ಲಿ ಏನಾಗುತ್ತೆ, ಒಂದು ತ್ರಿಕಾಲ ಅಂದರೆ 3 ಕಾಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಇನ್ನೊಂದು ಏನಂದರೆ ತ್ರಿಮೂರ್ತಿಗಳ ಸ್ವರೂಪ ಆಗಿರ್ತಕ್ಕಂಥ ಭಗವಂತ ಅಂತ ಕೂಡ ನಾವಿಲ್ಲಿ ಶನಿಗೆ ನಾವು ಕಂಪೇರ್ ಮಾಡೋದು. ಹಾಗಾಗಿ ಅಂದರೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಕುಂಭರಾಶಿಯವರಿಗೆ 3 ಮುಖದ ರುದ್ರಾಕ್ಷಿ ಹಾಕ್ಬೋದು. ಎಸ್ಪೆಷಲಿ ಮದುವೆ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ 8 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಭಾಳ ಏಕೆ ಕೇಳಿಸಿದ್ರೆ ಮದುವೆ ಸಮಸ್ಯೆಗಳಿದ್ದರೆ, ಅನಾರೋಗ್ಯ ಸಮಸ್ಯೆಗಳಿದ್ದರೆ, ಸಾವಿನ ಕಂಠಗಳಿದ್ದರೆ ಮಾತ್ರ 8 ಮುಖದ ರುದ್ರಾಕ್ಷಿ ಧರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಶತಭಿಷ ನಕ್ಷತ್ರ. ಇದು ರಾಹು ನಕ್ಷತ್ರ ಆಗುತ್ತೆ. ಸೇಮ್ ಮತ್ತೆ 8 ಮುಖದ ರುದ್ರಾಕ್ಷಿ ಅಂದರೆ ಆರಿದ್ರ ಶತಭಿಷ ಸ್ವಾತಿ 3 ನಕ್ಷತ್ರಗಳು ರಾಹು ಬರ್ತದೆ. ಇವರು 8 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಭಾಳ ಒಳ್ಳೆಯದು. ಎಸ್ಪೆಷಲಿ ಏನಂತ ಇವ್ರುಗಳಿಗೆ ಸ್ವಲ್ಪ ಆಯುಷ್ಯ ಪ್ರಮಾಣ ಜಾಸ್ತಿ ಇರ್ತದೆ. ಅಂದರೆ 80 ವರ್ಷ ಬರತಂಗ ಸಾವು ನೋವುಗಳು ಭಾಳ ಕಡಿಮೆ ಇರ್ತದೆ. ನನ್ನ ಅನುಭವದಲ್ಲಿ ಜ್ಯೋತಿಷ್ಯ ಅನುಭವದಲ್ಲಿ ಹೇಳಬೇಕಾದ್ರೆ 8 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಭಾಳ ಒಳ್ಳೆಯದು. ಎಸ್ಪೆಷಲಿ ಮದುವೆ ಆರೋಗ್ಯ ಸಮಸ್ಯೆಗಳೇನಾರ ತೀರ ಇತ್ತು ಅಂದರೆ 4 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಒಳ್ಳೆಯದು. ಇಲ್ಲಿ ದುರ್ಗಾದೇವಿ ಆರಾಧನೆ, ಆಮೇಲೆ ದತ್ತಾತ್ರೇಯನ ಈ ನಕ್ಷತ್ರ ವಿಶೇಷವಾಗಿ ಅಂದರೆ ಸುಬ್ರಹ್ಮಣ್ಯ ಆರಾಧನೆ ಅಂತಾರೆ, ಬಟ್ ಸುಬ್ರಹ್ಮಣ್ಯ ಆರಾಧನೆಲ್ಲ ದತ್ತಾತ್ರೇಯನ ಆರಾಧನೆ, ದುರ್ಗಾದೇವಿ ಆರಾಧನೆ, ಈಶ್ವರನ ಆರಾಧನೆ ಮಾಡಿದಷ್ಟು ಇವ್ರ ಜೀವನ ಚೆನ್ನಾಗಿರೋ ಸ್ನೇಹಿತರೆ. ಹಾಗಾಗಿ ಅಂದರೆ 8 ಮುಖದ ರುದ್ರಾಕ್ಷಿ ಎಸ್ಪೆಷಲಿ ಏನಾರ ಮದುವೆ ತೊಂದರೆಗಳಿದ್ದರೆ ಮಾತ್ರ ಇವರು ಇಲ್ಲಿ 4 ಮುಖದ ರುದ್ರಾಕ್ಷಿನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪೂರ್ವಾಭಾದ ನಕ್ಷತ್ರ ಗುರು ನಕ್ಷತ್ರ ಆಗಿದೆ. ಸೇಮ್ ಏನು ಗುರು ನಕ್ಷತ್ರ ಅಂದರೆ ಮತ್ತೆ ನಾರಾಯಣ ಕಂಪೇರ್ ಮಾಡ್ಕೊತೀವಿ. ಇಲ್ಲಿ 5 ಮುಖದ ನಕ್ಷತ್ರ ಅಂದರೆ ಪಂಚಭೂತಗಳ ಪರಿಕಲ್ಪನೆಯಿಂದ ಮಾಡಿರ್ತಕ್ಕಂಥ ಆಗಿರೋದ್ರಿಂದ 5 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಒಳ್ಳೆಯದು. ಇಲ್ಲಿ ಏನಾಗುತ್ತೆ 3 ಚರಣ ಬಂದು ಕುಂಭರಾಶಿ, ಇನ್ನು 1 ಚರಣ ಬಂದು ಸ್ನೇಹಿತರು ಏನಂದರೆ ಮೀನ ರಾಶಿಗೆ ಬರುತ್ತೆ. ಇಲ್ಲಿ ಪಂಚಭೂತ ಸ್ವರೂಪ ಆಗಿರ್ತಕ್ಕ ಈ ನಕ್ಷತ್ರಾಧಿಪತಿ ಬಂದು ಅಂದರೆ ಗೋಮಾತೆನ ಆರಾಧನೆ ಮಾಡ್ತಕ್ಕಂಥದ್ದು, ಅಂದರೆ ಗುರುಗಳನ್ನ ಆರಾಧನೆ ಗುರುಗಳಂತಂದ್ರೆ ಈ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಅವರವರ ಕುಲ ವಂಶಸ್ಥ ಗುರುಗಳನ್ನ ಆರಾಧನೆ ಮಾಡೋದ್ರಿಂದ ಭಾಳ ಒಳ್ಳೆಯದು. 5 ಮುಖದ ರುದ್ರಾಕ್ಷಿಯಿಂದ ಜನರಲ್ಲಾಗಿ ಏನಂದರೆ ಇದು ಸನ್ಯಾಸಿಗಳು ಜಾಸ್ತಿ ಆಗ್ತಾರೆ. ಸನ್ಯಾಸಿಗಳಂದರೆ ಮಠಾಧಿಪತಿಗಳು, ಪೀಠಾಧಿಪತಿಗಳು, ಅದು ದೇವ್ರ ಧ್ಯಾನ ಮಾಡ್ತಕ್ಕಂಥವ್ರು. ಆಮೇಲೆ ಸನ್ಯಾಸಿಗಳು ಒಂದು ಅವ್ರ ಕಾರಕತ್ವ ಜಪಗಳು ಮಾಡಬೇಕಾದ್ರೆ ಆ ಪಂಚಭೂತಗಳ ಸ್ವರೂಪ ಆಗಿರ್ತಕ್ಕಂಥ ಪಂಚಮುಖ ರುದ್ರಾಕ್ಷಿನ ಹಾಕ್ಕೊಂಡು ಅವ್ರು ಜಪಗಳನ್ನು ಮಾಡಿದಾಗ ಅವ್ರಿಗೆ ಸಿದ್ಧಿ ಜಾಸ್ತಿ ಬರುತ್ತೆ. ಹಾಗಾಗಿ ಅಂದರೆ ಇಲ್ಲಿ ಪಂಚಮುಖ ರುದ್ರಾಕ್ಷಿ ಹಾಕೊಂಡು ಒಳ್ಳೆಯದು. ಮದುವೆ ಕೂಡ ಒಳ್ಳೆಯದು. ಎಸ್ಪೆಷಲಿ ಏನು ಎಲ್ಲದಕ್ಕೂ ಈ ಪಂಚಮುಖ ರುದ್ರಾಕ್ಷಿ ಬರುತ್ತೆ. ಜನರಲ್ ನಾರ್ಮಲಾಗಿ ಹಾಕ್ಕೋಬೇಕಂದ್ರೆ ಎಲ್ಲ ನಕ್ಷತ್ರಗಳು ಕಂಪೇರ್ ಮಾಡಿಕೊಂಡು ಕೂಡ ಪಂಚಮುಖ ರುದ್ರಾಕ್ಷಿನ ಹಾಕ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಒಂದು ಉತ್ತರಾಭಾದ ನಕ್ಷತ್ರ ಶನಿ ನಕ್ಷತ್ರ ಆದರೆ ಮತ್ತು ಇದು 7 ಮುಖದ ರುದ್ರಾಕ್ಷಿ
ಹಾಕೊಂಡಷ್ಟು ಭಾಳ ಒಳ್ಳೆಯದು. ಹೇಳಿದ್ರೆ 7 ಮುಖಗಳು ನಮಗೆ ಇರ್ತಕ್ಕಂಥ 7 ಗ್ರಹಗಳು. ಮನುಷ್ಯನ ದೇಹದಲ್ಲಿ ಕೆಲವೊಂದು ಅಂಗಾಂಗಗಳು ಇರ್ತವೆ ಸರ್, ಕೆಲವೊಂದು ನಾನು ಹೇಳೋಕ್ಕಾಗೋದಿಲ್ಲ. ಆ 7 ಅಂತಕ್ಕಂಥ ವರ್ಡು ಅಥವಾ 7 ಅಂತಕ್ಕಂಥ ಸಂಖ್ಯೆ ಸ್ವಲ್ಪ ಎಲ್ಲರಿಗೂ ಕೆಟ್ಟದ್ದೇ, ಅದು ಅನಿಷ್ಟ ಅಂತ ಎಲ್ಲರೂ ಬೈತಿರ್ತಾರೆ. ಬಟ್ ಹಾಗಾಗಿ ಏನಂದರೆ 7 ಮುಖದ ರುದ್ರಾಕ್ಷಿಗಳನ್ನು ಇಲ್ಲಿ ಹಾಕ್ಕೊಂಡಾಗ ಈ ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಜೊತೆಗೆ ಮದುವೆ ಪರ್ಪಸ್ ಇತ್ತು ಅಂದರೆ, ಮದುವೆ ಸಮಸ್ಯೆಗಳಿತ್ತು ಅಥವಾ ಮದುವೆಗೆ ಏನಾರ ಸಮಸ್ಯೆಗಳಿದೆ ಅಥವಾ ಮದುವೆ ಆಗ್ತಾ ಇಲ್ಲ, ಮದುವೆ ಆಗೋ ಸಮಸ್ಯೆಗಳಿದೆ ಅಂದರೆ ಈ ಉತ್ತರಾಭಾದ್ರ ಮೀನರಾಶಿಯವರು 7 ಮುಖದ ರುದ್ರಾಕ್ಷಿ ಜೊತೆಗೆ 6 ಮುಖದ ರುದ್ರಾಕ್ಷಿ ಕೂಡ ಧರಿಸ್ಬೋದು. ಓನ್ಲಿ ಜಸ್ಟ್ ಏನಪ್ಪ ಅಂದರೆ ಮದುವೆ ಪರ್ಪಸ್, ಮದುವೆ ಆದ್ರೆ ತೆಗೆದಿಟ್ಬಿಡೋಕು. ಮತ್ತು 7 ಮುಖದ ರುದ್ರಾಕ್ಷಿನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ. ಕೊನೆಯದೇನೆಂದರೆ ರೇವತಿ ನಕ್ಷತ್ರ ಬಂದು ಇದು ಬುಧ ನಕ್ಷತ್ರ ಆಗುತ್ತೆ. ಇಲ್ಲಿ 4 ಮುಖದ ರುದ್ರಾಕ್ಷಿನ ಹಾಕೋಬೋದು. ಕೊನೆ ನಕ್ಷತ್ರ ಆಗಿದೆ, ಇವರಿಗೆ ಸ್ವಲ್ಪ ಆಯುಷ್ಯ ಕಡಿಮೆ ಇರುತ್ತೆ. ಬುಧನಿಗೆ ಏನಪ್ಪ ಅಂದರೆ ಅಲ್ಪ ಆಯುಷ್ಯ ಅಂತಂತೀವಿ ನಾವು ಜನರಲ್ ಆಗಿ. ಅಂದರೆ ಈ 30-38 ವರ್ಷ 40 ವರ್ಷಕ್ಕೆ ಸ್ವಲ್ಪ ಆಯುಷ್ಯ ಎಂಡಾಗುತ್ತೆ ಇವರಿಗೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಏನಾರು ತೊಂದರೆಗಳಾದ ಜೀವ ಕಂಟಕ ಆಗುತ್ತೆ. ಆಮೇಲೆ 32 ವರ್ಷಕ್ಕೆ ಏನಾರ ಬ್ರೆಸ್ಟ್ ಕ್ಯಾನ್ಸರ್ ಬರೋದು, ಗರ್ಭಕೋಶದ ಕ್ಯಾನ್ಸರ್ ಬರೋದು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗೋದು, ಆಮೇಲೆ ಲೋ ಬಿ ಪಿ ಬರೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ರೇವತಿ ನಕ್ಷತ್ರದವರು 4 ಮುಖದ ರುದ್ರಾಕ್ಷಿನ ಹಾಕ್ಕೊಂಡ್ರೆ ಭಾಳಷ್ಟು ಒಳ್ಳೆಯದು, ಸರ್ವಶ್ರೇಷ್ಠ. ಜೊತೆಗೆ ಇನ್ನೊಂದು ಏನು ಆಪ್ಷನಬಲ್ ಅಂದರೆ ಮದುವೆ ಪರ್ಪಸ್ಸಿಗಾದರೂ ಕೂಡ ನೀವು 6 ಮುಖದ ರುದ್ರಾಕ್ಷಿ ಹಾಕೋ ಅಂದರೆ ಅಲ್ಲಿ ಬುಧ ಶುಕ್ರನ ಕಾಂಬಿನೇಷನ್ ಆಗುತ್ತೆ. ಬುಧ ಶುಕ್ರನ ಕಾಂಬಿನೇಷನ್ ಆಗಿ ಭಾಳಷ್ಟು ಮದುವೆಗೆ ಒಳ್ಳೆಯದು ಅಂತ ಹೇಳ್ತೀವಿ ನಾವು. ಹಾಗಾಗಿ 6 ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಇಲ್ಲಿ ಒಳ್ಳೆಯ ಸ್ನೇಹಿತರೆ. ಹೀಗಾಗಿ ಏನಂದರೆ ಈ ದಿನ ನಾನು 4 ನಕ್ಷತ್ರ ಕಳಸಂಚಿಕೆಯಲ್ಲಿ ಹೇಳಿದರೆ ಈ ಸಂಚಿಕೆಯಲ್ಲಿ ಉಳಿಕೆ ನಕ್ಷತ್ರ ಎಲ್ಲ ತಿಳಿಸಿದ್ದೀನಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ನನಗೆ ನನ್ನ ಕೆಳಗಡೆ ಒಂದು ಡಿಸ್ಪ್ಲೇ ನಂಬರ್ ಬರ್ತಿದೆ, ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟಿಂಗ್ ತೊಗೊಳ್ರಿ, ಏನು ತೊಂದರೆ ಇಲ್ಲ. ಇವರೇ ಅಷ್ಟ್ಮೋಸ್ಟಿಗೆ 27 ನಕ್ಷತ್ರಕ್ಕೆ ಈ ರುದ್ರಾಕ್ಷಿಯನ್ನು ಹಾಕ್ಕೊಂಡಾಗ ಏನಾಗುತ್ತೆ ಒಂದು ಹೇಳಿ ಸ್ನೇಹಿತರೆ ಅಂದರೆ, ನೀವು ಪರ್ಪಸ್ ವೈಸ್ ಅಂದರೆ ಒಂದು ಈ ರುದ್ರಾಕ್ಷಿನ ಹಾಕ್ಕೊಂಡು ಯಾವ್ದಾರ ಸಾವನ್ನ ವ್ಯಕ್ತಿ ನೋಡೋಕ್ಕೆ ಅಥವಾ ಸ್ಮಶಾನಗಳಿಗೆ ಹೋಗೋಂಗಿಲ್ಲ. ಏನಾರು ಸೂತಕಗಳು ಸಪೋಸ್ ಕೆಲವರು ಕೇಳಿದ್ರಿ, ನಿನ್ನೆ ಕೇಳಿದ್ರು ಫೋನ್ ಮಾಡಿ, ಸೂತಕಗಳು ಬಂದಾದರೆ ಯಾರ ಮನೆಗಾರ ನಮ್ಮ ಕುಟುಂಬದ ಡೆತ್ ಆದಾಗ 3 ದಿವಸ 4 ದಿವಸ ಅಂತ ಈ ಥರ ಇರೋ ಸ್ನೇಹಿತರೆ. ಆ ಡೆತ್ತುಗಳಾದಾಗ ಏನಾಗುತ್ತೆ ಅಂದರೆ ಅದನ್ನು ತೆಗೆದು ದೇವ್ರ ಮನೆಗೆ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಗೋಮೂತ್ರದಿಂದ ಶುದ್ಧಿ ಮಾಡುತ್ತಾ ಅರಿಶಿಣದಿಂದ ಶುದ್ಧಿ ಮಾಡಿಬಿಟ್ಟು ಅದು ಮತ್ತೆ ಧಾರಣೆ ಮಾಡ್ಕೊಂಡು ಮತ್ತೆ ಯಥಾ ಪ್ರಕಾರ ಕಂಟಿನ್ಯೂ ಮಾಡೋ ಸ್ನೇಹಿತರೆ. ಇದು ಏನಂದರೆ ಆ ನಕ್ಷತ್ರಗಳಿಗೆ ಬರ್ತಕ್ಕಂಥ ಒಂದು ರುದ್ರಾಕ್ಷಿ ಅಂದರೆ ಈಶ್ವರನ ಒಂದು ಅನುಗ್ರಹ, ಮನೋಕಾರಕನ ಆಶೀರ್ವಾದ, ನಮ್ಮ ಜೀವನದಲ್ಲಿ ಒಳ್ಳೆಯ ಆಯುಷ್ಯ, ಭವಿಷ್ಯ, ಒಳ್ಳೆಯ ಮಾತು, ನಡೆ, ನುಡಿ, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಈಶ್ವರನ ಆರಾಧನೆ ಮಾಡಲೇಬೇಕು ಸರ್. ಅದನ್ನು ಬಿಟ್ಟರೆ ಬೇರೆ ವಿಧಿ ಇಲ್ಲ. ಹಾಗಾಗಿ ಅಂದರೆ ಆತನ ಒಂದು ಕಾರಕ ಆಗಿರ್ತಕ್ಕಂಥ ರುದ್ರ ಅಕ್ಷಿ, ರುದ್ರ ಅಂದರೆ ಈಶ್ವರ, ಆತನ ಅಕ್ಷಿ ಅಂದರೆ ಕಣ್ಣು ಸ್ನೇಹಿತರೆ. ಆತನ ಕಣ್ಣಿಂದ ಬಿದ್ದಿರ್ತಕ್ಕಂಥ ಒಂದು ದಳ ಅಥವಾ ಒಂದು ನೀರು, ಆ ನೀರಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ರುದ್ರಾಕ್ಷಿ ಗಿಡ ಅಥವಾ ರುದ್ರಾಕ್ಷಿ ಮರ ಅಂತೀವಿ ನಾವು, ಅದರಿಂದ ಆಯ್ತು ತಂದಿರತಕ್ಕಂಥ ರುದ್ರಾಕ್ಷಿಗಳನ್ನು ಚೆನ್ನಾಗಿ ಇದು ಮಾಡಿ ಈ ಥರದ್ದು ಮಾಡಿರ್ತಾರೆ. ಆ ರುದ್ರಾಕ್ಷಿನ ಹಾಕೊಂಡಾಗ ನಮ್ಮ ಮನಸ್ಸಿಗೆ ಎಲ್ಲ ಥರದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಎಸ್ಪೆಷಲಿ ಈ ಪ್ರತಿಯೊಂದು ನಕ್ಷತ್ರ ಕೂಡ ಭಗವಂತ ಅದು ಮಾಡಿದ್ದಾನೆ. ನಮ್ಮ ಸ್ಕಂದ ಪುರಾಣ ಅಂತಿದೆ, ಬೇಕಾದಷ್ಟು ಪುರಾಣಗಳಿದೆ, ಅದರಲ್ಲೆಲ್ಲ ಇವು ಉಲ್ಲೇಖ ಇದೆ ಸ್ನೇಹಿತರೆ. ಅದನ್ನ ಓದ್ಬೇಕು ನಾವು ಅಷ್ಟೇ, ನಮ್ಗೆ ಓದಲೇ ಗೊತ್ತಾಗಲ್ಲ, ನಾವು ಹೇಳ್ತೀವಿ ಅಂತಲ್ಲ. ಬಟ್ ನೀವು ಪುರಾಣ ಪುಣ್ಯ ಕಥೆಗಳನ್ನು, ಪುಸ್ತಕಗಳನ್ನು ನೀವು ತೆಗೆದೋದ್ರೆ ಏನೇನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಯಾವ ಋಷಿಗಳು ಹಾಕ್ಕೊಂಡಿರ್ತಾರೆ, ಯಾರು ಹಾಕ್ಕೊಂಡಿರ್ತಾರೆ ಎಲ್ಲ ನಿಮಗೆ ಅದು ನಿಮ್ಮ ಗಮನಕ್ಕೆ ಬರ್ತದೆ ಸರ್. ಹಾಗಾಗಿ ನಾನು ಯಥಾಶಕ್ತಿ ತಿಳಿಸಿದ ಸ್ನೇಹಿತರೆ, ಇಷ್ಟು ನನ್ನ ಗಮನಕ್ಕೆ ಬಂದಿದ್ದನ್ನು ತಿಳಿಸಿದ್ರೆ 27 ನಕ್ಷತ್ರದವರು ಈ ರುದ್ರಾಕ್ಷಿನ ಹಾಕೊಂಡು ಏನಾರು ಅವ್ರಿಗೆ ಒಳ್ಳೇದಾತಂದರೆ ಅದ್ರ ಕೀರ್ತಿ ಯಶಸ್ಸೆಲ್ಲ ಭಗವಂತ ಈಶ್ವರನ ಸೇರಬೇಕಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.